ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಮಯನ್ ಭವಸಂತಾಪಂ ರಮಯನ್ ಸಾಧುಚಾತಕಾನ್ ಕೃಷ್ಣಮೇಘಃ ಕೃಪಾದೃಷ್ಟಿ ವೃಷ್ಟ್ಯಾ ಪುಷ್ಣಾತು ಮಾಮಪಿ. ಶ್ರೀಮದಾನಂದತೀರ್ಥಾರ್ಯ ಪಾದಪಂಕಜರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನ ಪಂಡಿತಾಃ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವಂದೇ ವಂದಾರು ಮಂದಾರಂ ವೃಂದಾವನ ವಿನೋದಿನಂ ವೃಂದಾವನ ಕಲಾನಾಥಂ ಪುರುಷೋತ್ತಮಮದ್ಭುತಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬೃಹನ್ನಾರದೀಯ ಪುರಾಣ ಅಂತರ್ಗತವಾದ ಈ ಪುರುಷೋತ್ತಮ ಮಹಾತ್ಮ್ಯ ಕಥನದಲ್ಲಿ ನಾವು ಇವತ್ತು 7ನೇ ದಿವಸ ಇಲ್ಲಿ ಸೇರಿದ್ದೇವೆ. ಈಗಾಗಲೇ 27 ಅಧ್ಯಾಯಗಳು, 26 ಅಧ್ಯಾಯ ಮುಗಿದು 27ನೇ ಅಧ್ಯಾಯ ನಡೀತಾ ಇದೆ. ಅದರಲ್ಲಿ ವಿಶೇಷತಃ ಕದರ್ಯೋಪಾಖ್ಯಾನ ಅಂತ ನಡೀತಾ ಇದೆ. ಕದರ್ಯ ಅಂತ ಹೇಳಿ ಒಬ್ಬ ಬ್ರಾಹ್ಮಣನ ಕಥೆ, ದ್ವಿಜನ ಕಥೆ. ಲೋಭಿಯಾದ, ಮೋಹಿಯಾದ, ಬಹಳ ಜಿಪುಣನಾದಂತಹ ಒಬ್ಬ ವ್ಯಕ್ತಿ ಏನೇನು ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸಬಲ್ಲ ಅನ್ನೋದಕ್ಕೊಂದು ಒಳ್ಳೆಯ ಸಾಧನೆ. ತಾನು ತಿನ್ನ ಮತ್ತೊಬ್ಬರಿಗೆ ಕೊಡ ಅಂತ ಯಾರಿದ್ದಾರೋ ಅವರಿಗೆ ಆಗುವ ಆ ಏನು ಭಯ ಇದೆ ಅದನ್ನು ಬಹಳ ಚೆನ್ನಾಗಿ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅದನ್ನು ನಿನ್ನೆ ದಿವಸ ನಾವು ಕೇಳಲಿಕ್ಕೆ ಆರಂಭ ಮಾಡಿದ್ವಿ. ಪ್ರಸಂಗ ಏನಾಯಿತು, ಇಲ್ಲಿ ಯಾಕೆ ಬಂತು ಈ ವಿಷಯ ಅಂತಂದರೆ, ಅಲ್ಲಿ ದೃಢಧನ್ವ ಅನ್ನುವ ಏನು ಉಪಾಖ್ಯಾನ ಬಂತು, ದೀರ್ಘವಾದ ಉಪಾಖ್ಯಾನ. ಅದನ್ನು ಮುಗಿಸಿ ವಾಲ್ಮೀಕಿ ಋಷಿಗಳು ತಮ್ಮ ಕ್ಷೇತ್ರವಾದಂತಹ ಸರಿಯೂ ನದಿಗೆ ಹೋದರು ಅಂತ ಹೇಳ್ತಾರೆ. ಅವರು ಸರಿಯೂ ನದಿ ಕಡೆ ಪ್ರಸ್ಥಾನ ಮಾಡಿದ ಮೇಲೆ ನಾರಾಯಣ ದೇವರು ನಾರದರಿಗೆ ಉಪದೇಶ ಮಾಡ್ತಾ ಇದ್ದಾರಲ್ಲ ಈ ಕಥೆನ, ನಾರಾಯಣ ದೇವರು ಒಂದು ಮಾತಿನೊಳಗೆ ಅಂತಾರೆ, ಮುಂದೆ ಆಗಬೇಕಾದ ಕಥೆಗೆ ಪೀಠಿಕೆಯ ರೂಪದಲ್ಲಿ ಈ ಪುರುಷೋತ್ತಮ ಮಹಾತ್ಮ್ಯದವನ್ನು ಯಾರು ವರ್ಣಿಸಲಿಕ್ಕೆ ಶಕ್ಯ ಇದೆ. ಒಂದು ಕಪಿಗೂ ಕೂಡ ಪುರುಷೋತ್ತಮನ ಪ್ರಸಾದವಾಯಿತು ಅಂತಂದರೆ ಮನುಷ್ಯರಿಗೆ ಆಗೋದಿಲ್ಲ ಅಂತ ಏನು ಹೇಳೋದು, ಹಾಗೆ ಆಗ್ತದೆ ಅಂತ ಏನು ಹೇಳೋದು ಅಂತ ನಾರಾಯಣ ದೇವರು ಮಾತಲ್ಲೇ ಹೇಳ್ತಾರೆ. ಆವಾಗ ಅಲ್ಲಿ ಅವರಿಗೆ ವಿಶೇಷವಾದಂಥ ಒಂದು ಜಿಜ್ಞಾಸೆ ಬರುತ್ತೆ. ಓ ಕಪಿ ಅಲ್ಲ, ಇದು ಮನುಷ್ಯ ರೂಪದಿಂದ ಜನ ಉದ್ಧಾರ ಆಗ್ತಾರೆ ಅಂತ ಕೇಳಿದ್ದೀವಿ. ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವ ಮರ್ಥದಂ ಅಂತ ಭಾಗವತ ಹೇಳ್ತದೆ. ಇಂತಹ ಪ್ರಸಂಗ ಇರುವಾಗ ಒಂದು ತಿರ್ಯಕ್ ಯೋನಿಯಲ್ಲಿ ಅಥವಾ ಸಾಮಾನ್ಯ ಯೋನಿಯಲ್ಲಿ ಹುಟ್ಟಿದಂತಹ ಒಂದು ಕಪಿಗೆ ಹೇಗೆ ತಾನೇ ಇದು ಪುಣ್ಯ ಸಾಧನೆ ಸಾಧ್ಯ ಅನ್ನೋ ಪ್ರಶ್ನೆ ಅಲ್ಲಿ ಬರ್ತದೆ. ಆವಾಗ ಈ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಾವು ಯಾವ ಕಥೆಯನ್ನು ನಾವು ನಿನ್ನೆ ದಿವಸ ಕೇಳಿದ್ದೀವಿ, ಕದರ್ಯೋಪಾಖ್ಯಾನ ಅಂತ ಆ ಕಥೆ ಅಲ್ಲಿಗೆ ಬಂತು. ಒಬ್ಬನು ಬಹಳ ಬಹಳ ಜಿಪುಣನಾಗಿ ಇದ್ದರೆ ತಾನು ಮಾಡಿದ ಸಂಪತ್ತನ್ನೆಲ್ಲವನ್ನು ಕೂಡಿ ಇಟ್ಟು ಜೀವನದೊಳಗೆ ಅದನ್ನು ಬಳಸಲೂ ಇಲ್ಲ, ಇನ್ನೊಬ್ಬರಿಗೆ ಕೊಡಲೂ ಇಲ್ಲ, ದಾನವನ್ನಂತೂ ಮಾಡಲೇ ಇಲ್ಲ. ಹೀಗಾದರೆ ತಸ್ಯ ತೃತೀಯಾಗತಿರ್ಭವತಿ ಅಂತ ಹೇಳ್ತಾರೆ. ತೃತೀಯಾಗತಿ ಅಂದರೆ ಇನ್ನೊಬ್ಬರು ತೊಗೊಂಡು ಹೋಗ್ತಾರೆ ಅಷ್ಟೆ. ನೀವು ತಿನ್ನಬೇಕು, ಇನ್ನೊಬ್ಬರಿಗೆ ನೀವೇ ಎತ್ತಿ ಕೊಡಬೇಕು, ಅಂದರೆ ಒಂದಿಷ್ಟು ಪುಣ್ಯ ಸಾಧನೆ ಆಗ್ತದೆ. ಎರಡೂ ಇಲ್ಲ, ಬರೀ ಬಚ್ಚಿಟ್ಟು ಮಾಡಿದರೆ ಯಾರಾದರೂ ಒಂದಿನ ತೊಗೊಂಡೊಟ್ಟು ಹೋಗ್ತಾರೆ, ಗ್ಯಾರಂಟಿ. ಕೆಲವು ಕಡೆ ಅಂತೂ ಹೆಂಗಾಗ್ತದೆ ಅಂದರೆ, ಬ್ಯಾಂಕಿನವ್ರು ಇವರಿದ್ದಾರೆ, ಅವ್ರಿಗೆ ಗೊತ್ತಿರ್ತದೆ, ಬ್ಯಾಂಕಿನೊಳಗೆ ಒಂದಿಷ್ಟು ಹಣ ಅನ್ಕ್ಲೇಮ್ಡ್ ಆಗಿ ಉಳಿದು ಕೊನೆಗೆ RBI ಹೋಗ್ತದಂತ. ಅದೇ ಎಷ್ಟೋ ಕೋಟಿಗಟ್ಟಲೆ ಇದೆ ಅಂತ ಹೇಳ್ತಾರೆ, ಅನ್ಕ್ಲೇಮ್ಡ್ ಅಮೌಂಟ್ಸ್. ತಸ್ಯ ತೃತೀಯಾಗತಿರ್ಭವತಿ ಇದೆ ಅದು. ಯಾಕೆಂದರೆ ಅವರು ಇರುವಾಗ ಯಾರನ್ನೂ ಹಚ್ಕೊಳ್ಳಿಲ್ಲ, ಮುಂದೆ ಅದನ್ನು ಕ್ಲೇಮ್ ಮಾಡ್ಲಿಕ್ಕೆ ಯಾರೂ ಬರಲೂ ಇಲ್ಲ. ಬೇಡಪ್ಪ, ನಮ್ಗೆ ಯಾಕೆ ಬೇಕು ಅದ್ರ ಸಾವಾಸ, ಯಾರದೋ ದುಡ್ಡು, ನಾವ್ಯಾಕೆ ಕಷ್ಟಪಡಬೇಕು. ಯಾಕೆಂದರೆ ದುಡ್ಡು ಸುಮ್ಮನೆ ಬರೋದಿಲ್ಲ, ದುಡ್ಡಿನ ಜೊತೆಗೆ ಅದರ ಋಣ ಬರ್ತದೆ. ನೀವು ಯಾರ ಹತ್ರ ₹1 ತೊಗೊಂಡ್ರೆ ₹1 ಋಣ ನಿಮ್ಗೆ ಅದು ಆ್ಯಡ್ ಆಗ್ತದೆ. ಅದು ಅದರ ಮೇಲಿನ ಬಡ್ಡಿ ಅಂತ ತಿಳ್ಕೊಡ್ರಿ. ಹೀಗಾಗಿ ಯಾರೋ ದುಡ್ಡು ಕೊಡ್ತಾರೆ ಅಂದ ಮಾತ್ರಕ್ಕೆ ನಾವು ಇಸ್ಕೊಂಡು ಬಿಟ್ರೆ ಕೆಲಸ ಆಗೋದಿಲ್ಲ. ಆದ್ದರಿಂದ ಇನ್ನೊಬ್ಬರ ಪದಾರ್ಥವನ್ನು ನಾವು ಕೇಳುವಾಗ ಬಹಳ ಬಹಳ ವಿಚಾರ ಮಾಡಿ ಕೇಳಬೇಕಂತ. ಇವನು ಅದು ಯಾವುದನ್ನು ಮನಸ್ಸಿಗೆ ಹಾಕೊಳ್ಳಿಲ್ಲ. ಕದರ್ಯ ಅಂತ ಅವನ ಹೆಸರು. ಆ ಕದರ್ಯ
ಎಲ್ಲ ಕಡೆ ಬರೀ ಬೇಡೋದು ಬೇಡೋದು, ಎಷ್ಟಾಗ್ತದೋ ಅಷ್ಟು ಧನ ಸಂಗ್ರಹ ಮಾಡೋದು. ಮನೆಯೊಳಗೊಂದು ಜಾಗ ಮಾಡಿದ್ದಂತೆ, ಅದು ಭೂಮಿಯ ಮೇಲಾದರೆ ಯಾರಿಗಾದ್ರೂ ಸಿಕ್ಕಿ ಬಿಡ್ತದಂತೆ, ಭೂಮಿಯ ಒಳಗೆ ಮಾಡಿದ್ದಂತೆ ಜಾಗ. ಇಂಥ ಹುಚ್ಚು. ಆದ್ದರಿಂದ ಜನರಿಗೆ ಕಾಣಿಸಬಾರದಂತಹ ಧನ ಗಳಿಸಿರಿ ಅಂತ ಹೇಳಿದ್ದು ದಾಸರು ಪುಣ್ಯ ಮತ್ತು ಪರೋಪಕಾರವನ್ನು ಹೇಳಿದ್ದು. ಆದರೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಜನರಿಗೆ ಗೊತ್ತಾಗೋ ಧನನೇ ಗೊತ್ತಾಗದಂತೆ ಎತ್ತಿಡ್ತಾ ಇದ್ವಿ. ಸ್ವಿಸ್ ಬ್ಯಾಂಕು, ಆಮೇಲೆ ಬ್ಲ್ಯಾಕ್ ಮನಿ ಅಂತೆಲ್ಲ ಮಾತಾಡ್ತೀವಲ್ಲ, ಇದೆಲ್ಲ ಏನು? ಅವರ ಆಯುಷ್ಯದೊಳಗೆ ಅದನ್ನು ಮತ್ತೆ ಹೊಳ್ಳಿ ನೋಡ್ಲಿಕ್ಕೆ ಆಗೋದಿಲ್ಲ, ಆದರೂ ಎತ್ತಿಟ್ಟಿರ್ತಾರೆ. ಯಾರಿಗೆ ಅಂತ ಗೊತ್ತಿಲ್ಲ. ನಾಳೆ ದಿವಸ ಇನ್ನೊಬ್ರು ಯಾರೋ ಬಂದು ಅದನ್ನು ತೊಗೊಂಡು ಹೋಗ್ತಾರೆ, ಸರ್ಕಾರ ಮುಟ್ಟುಗೋಲು ಹಾಕ್ಕೋತದೆ, ಅಥವಾ ಆ ಬ್ಯಾಂಕೇ ಒಂದಿನ ಮುಳುಗಿ ಹೋಗ್ತದೆ, ಏನೋ ಒಂದಾಗ್ಬಿಡುತ್ತೆ. ಅಂತೂ ಕಷ್ಟಪಟ್ಟು ಶ್ರಮಪಟ್ಟು ಸಮಯ ಹಾಳು ಮಾಡಿ ಗಳಿಸಿದ ಧನ ನಮಗೇ ಉಪಯೋಗಕ್ಕೆ ಬರೋದಿಲ್ಲ. ಇಂತಹ ಒಂದು ವಿಚಿತ್ರ ಸನ್ನಿವೇಶವನ್ನು ಆ ಕಾಲಕ್ಕೆ ಸೆರೆ ಹಿಡಿದಿದ್ದಾರೆ ಈ ಗ್ರಂಥಕಾರರು. ಅಂದರೆ ಏನು ಅದ್ಭುತ ಇರಬೇಕು, ಯೋಚನೆ ಮಾಡಿ. ಹೀಗಾಗಿ ಈ ಪುರಾಣಗಳನ್ನೆಲ್ಲ ಯಾರೋ ವಯಸ್ಸಾದವ್ರು ಕೇಳೋದು ಇದೇನು ಬಹಳ ರೆಲೆವೆಂಟ್ ಅಲ್ಲ ಅಂತ ಯಾರಾದರೂ ಅನ್ನೋರಿದ್ರೆ ಅವಶ್ಯವಾಗಿ ಇದನ್ನು ಕೇಳಬೇಕು. ಇದಕ್ಕಿಂತ ರೆಲೆವೆನ್ಸ್ ಏನಿದೆ ಹೇಳಿ? ಇದು ಸಾರ್ವಕಾಲಿಕವಾದ ಸತ್ಯ, ಸಾರ್ವಕಾಲಿಕವಾದ ತತ್ವ. 3 ಕಾಲಕ್ಕೂ ಬೇಕಾಗೋದು, 3 ಲೋಕಕ್ಕೂ ಬೇಕಾಗೋದು. ಇಂತಹ ಸತ್ಯಕ್ಕೆ ಯಾವ ಕಾಲದ ಗಣನೆ ಬೇಕಾಗೇ ಇಲ್ಲ. ಎಲ್ಲ ಕಾಲಕ್ಕೂ ಇದು ಅನಿವಾರ್ಯವಾಗಿ ಬೇಕಾದಂಥದ್ದು. ಅದನ್ನು ಬಹಳ ಚೆನ್ನಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಕದರ್ಯ ಏನು ಮಾಡಿದ ಅಂತ ನಿಮಗೆಲ್ಲ ಗೊತ್ತಿದೆ. ನಿನ್ನೆ ಒಂದು ಅದರ ಬಗ್ಗೆ ಹೇಳುವಾಗ ಹೇಳಿತು, ಏನಂದರೆ ಅವನು ಒಬ್ಬ ತೋಟ ಮಾಡುವವನು ಯಾರು ಇರ್ತಾನೆ, ತೋಟವನ್ನು ನಡೆಸುವ ಒಬ್ಬ ಧನಿಕ ಇದ್ದಾನೆ. ಅವನ ತೋಟದಲ್ಲಿ ಆಶ್ರಯ ಪಡಿತಾನೆ. ಆಶ್ರಯ ಪಡೆದು ಆ ತೋಟದ ಮಾಲೀಕ ಎಲ್ಲೋ ದೂರದ ದೇಶಕ್ಕೆ ಹೋಗಬೇಕಾಯಿತು ಅಂತಂದಾಗ ಅದರ ಪೂರ್ಣ ಕಬ್ಜಾ ಅವನು ತಗೊಂಡ್ಬಿಡ್ತಾನೆ. ಇನ್ನೊಬ್ಬರ ಧನ ಅದನ್ನು ತಗೊಂಡ್ರೆ ಏನಾಗ್ತದೆ ನಿಮಗೆಲ್ಲ ಗೊತ್ತು. ಹೇಳ್ತಾರೆ, ಪರದ್ರವ್ಯಾಣಿ ಲೋಷ್ಠವತ್ ಅಂತ. ಮಾತೃವತ್ ಪರದಾರೇಶು ಪರದ್ರವ್ಯಾಣಿ ಲೋಷ್ಠವತ್ ಆತ್ಮವತ್ ಸರ್ವಭೂತೇಶು ಯಃ ಪಶ್ಯತಿ ಸ ಪಂಡಿತ. ಪಂಡಿತರು ಅಂದ್ರೆ ಯಾರು ಅಂತ ನಿಮ್ಗೆ ಗೊತ್ತು ಮಾಡ್ಕೊಳ್ಲಿಕ್ಕೆ ಆಗಿಲ್ಲ ಅಂತ ಇಟ್ಕೊಳ್ರಿ. ಅವಾಗ ಒಂದೇ ನೋಡ್ಬೇಕಂತ, ಇವರು ಇನ್ನೊಬ್ಬರ ವಸ್ತುವನ್ನು ಹೇಗೆ ನೋಡ್ತಾರೆ ಅಂತ ನೋಡ್ಬೇಕು. ಇನ್ನೊಬ್ಬರ ವಸ್ತುವನ್ನ ಅವರು ಕಸದಂತೆ ಕಾಣ್ತಾ ಇದ್ರೆ ಅವರು ನಿಜವಾದ ಪಂಡಿತರು. ಇದು ನನ್ನದಲ್ಲ, 1 ರೂಪಾಯಿ ನನ್ನದಲ್ಲ ಅಂದ್ರೆ ಅದು ಮುಟ್ಟುವ ಹಂಗಿಲ್ಲ. ಯಾಕೆಂದ್ರೆ ಹಾಗೆ ನೋಡಿದ್ರೆ ಜಗತ್ತಿನ ಎಲ್ಲಾ ಪದಾರ್ಥವನ್ನು ಕಸದಂತೆ ನೋಡ್ಬೇಕಾಗ್ತದೆ ನಾವು. ಯಾಕೆ ಹೇಳ್ರಿ? ಇರೋ ಬರೋದೆಲ್ಲ ಇನ್ನೊಬ್ಬರ ವಸ್ತುನೇ. ಈಶಾವಾಸ್ಯಮಿದಂ ಸರ್ವಂ ಅಂತ. ಇದು ಭಗವಂತನದೇ ವಸ್ತು ಅಂತ ನಾವು ನೋಡಿದರೆ ಅವಾಗ ಸಮಾಧಾನ ಇತ್ತು. ಒಬ್ಬ ಬ್ಯಾಂಕಿನೊಳಗಿರೋ ಕ್ಯಾಶಿಯರು ಇದಿಷ್ಟು ದುಡ್ಡು ನಂದೇ ಅಂತ ಹೇಳಿ ಅವನ ಮನೆಗೆ ತೊಗೊಂಡು ಹೋಗ್ಲಿಕ್ಕೆ ಆಗ್ತದ? ಎಷ್ಟರ ಬರೀ ರೆಮಿಟೆನ್ಸ್ ಯಾರು ಕೇಳ್ತಾರೆ? ಅದೆಲ್ಲ ಎಣಿಸ್ಬೇಕು, ಇಡಬೇಕು, ಹೋಗ್ಬೇಕಷ್ಟೇ. ಲೆಕ್ಕ ಕೊಟ್ಟು ಹೋಗ್ಬೇಕು. ಸಾಯಂಕಾಲ ಲೆಕ್ಕ ವ್ಯತ್ಯಾಸ ಆದರೆ ನಾಳೆ ದಿವಸ ಅವರೇ ಬಂದು ಹಿಡಿತಾರೆ. ಅಕೌಂಟೆಬಿಲಿಟಿ ಅಂತ ಸೆಟ್ ಮಾಡ್ತಾರೆ. ಹೀಗೆಲ್ಲ ಸಮಸ್ಯೆ ಇದ್ದೇ ಇದೆ. ಆದ್ದರಿಂದ ಇದೆಲ್ಲ ಇರೋದ್ರಿಂದ ಏನು ಗೊತ್ತಾಗ್ತದೆ ಅಂದರೆ, ಯಾರು ಇನ್ನೊಬ್ಬರ ವಸ್ತುವನ್ನು ಕಸದಂತೆ ನೋಡ್ತಾರೋ ಅವರು ನಿಜವಾಗಿಯೂ ಬುದ್ಧಿವಂತರು ಆಗ್ತಾರೆ ಅಂತ. ಅದನ್ನು ಇವನು ಮಾಡಲಿಲ್ಲ. ಇವನು ತನ್ನದೇ ಆದ ಒಂದು ಕ್ರಮ ಯೂಸ್ ಮಾಡಿದ. ಅಲ್ಲಿ ಬೆಳೆದ ಹಣ್ಣುಗಳನ್ನೆಲ್ಲ ಮಾರಾಟ ಮಾಡಿದ. ಅದರಿಂದ ಬಂದ ದುಡ್ಡನ್ನು ಎತ್ತಿ 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 ಕೂಡಿಟ್ಟ ಹಣವನ್ನು ಯಾರಿಗೂ ಹೇಳಲಿಲ್ಲ. ಜೊತೆಗೆ ಪಾಪ ಅವನು ಯಾವಾಗೋ ಒಂದ್ಸರಿ ಬರೋನು ಮಾಲೀಕ ಬಂದಾಗ ಏನು ಮಾಡೋದು, ನಿಮ್ಮಲ್ಲಿ ಯಾವ ಹಣ್ಣನ್ನು ಈ ಪಕ್ಷಿಗಳು ಬಿಡ್ತಾ ಇಲ್ಲ ಅಂಥೇಳಿ ಮೊದಲೇ ಒಂದಿಷ್ಟು ಪಕ್ಷಿಗಳ ಮಾಂಸವನ್ನು, ಆ ಪಕ್ಷಿಗಳನ್ನೇ ಕೊಂದು ಅಲ್ಲಿ ಎಸೆದಿದ್ನಂತೆ. ಇನ್ನೆಂಥ ವಿಚಿತ್ರವಾದ ಕೆಲಸ ಇರಬೇಕು. ಮುಂದೆ ಅವನಿಗೆ ಯಾವ ಶಿಕ್ಷೆಯನ್ನು ನೀವು ನೋಡ್ತೀರಿ. ಇಂತಹ ಅಪರಾಧ ಸರಣಿಯನ್ನೇ ಮುಂದುವರಿಸಿದ ಈ ಕದರ್ಯ. ಇಂಥದ್ದನ್ನು ನಾವು ನೋಡ್ತೀವಿ. ಆವಾಗ ಅವನಿಗೆ ದೊಡ್ಡದಾದಂತಹ ಒಂದು ಶಾಕ್ ಉಂಟಾಯಿತು. ಏನಾಯಿತು ಅಂತ ಇವತ್ತಿನ ದಿವಸ ಅದರ ಅಭಿಪ್ರಾಯವನ್ನು ನೋಡೋಣ. ನಿನ್ನೆ ಅಲ್ಲಿಗೆ ಮುಗಿಸಿದ್ವಿ. ಹೀಗೆ ಒಂದು ದಿವಸ ಅವನಿಗೆ 87 ವರ್ಷ ಆಗಿತ್ತು. ಆವಾಗ ಅವನು ಕಾಲವಶಾತ್ 87 ಇಯರ್ಸ್ ಅಂತಂದರೆ ಬಂತಲ್ಲ ಸಮಯ ಅಂಥೇಳಿ ಕಾಲವಶದಿಂದ ಅವನು ತೀರಿಕೊಂಡ. ಎಷ್ಟು ದುರ್ದೈವ ಅಂದರೆ, ತೀರಿಕೊಂಡ್ರೆ ಇವನು ಯಾರನ್ನೂ ತನ್ನ ಹತ್ತಿರ ಸೇರಿಸದೇ ಇದ್ದದ್ದಕ್ಕೆ ಅವನ ಸಂಸ್ಕಾರ ಮಾಡಲಿಕ್ಕೂ ಯಾರಿಲ್ಲ. ಅಂತ್ಯ ಸಂಸ್ಕಾರಕ್ಕೆ ಜನ ಇಲ್ಲ. ಅಲ್ಲಿಗೆ ನಿನ್ನೆ ಮುಗಿಸಿತ್ತು. ಅಂತಹ ಪರಿಸ್ಥಿತಿ ಅಲ್ಲಿ ಬಂತು ಅಂತ ಹೇಳ್ತಾರೆ. ಆವಾಗ ಏನಾಯಿತು ಅನ್ನೋದನ್ನು ಇಲ್ಲಿ ಮುಂದುವರಿಸ್ತಾರೆ ನೋಡ್ರಿ. ಸಪ್ತಾಶೀತಿ ಕದರ್ಯಸ್ಯ ಜರಾಜರ್ಜರಿತಸ್ತಃ. 87 ವರ್ಷ ಆಯ್ತು ಅವನಿಗೆ. ಆವಾಗ ಜರ ಮುಪ್ಪು ಬಂದಿತ್ತು. ಜರ್ಜರಿತನಾಗಿದ್ದ, ಧನ ಸಂಗ್ರಹ ಮಾಡಿದ್ದ. ಈ ಧನ ಏನು ತಿನ್ಲಿಕ್ಕಾಗ್ತದ, ಉಣ್ಲಿಕ್ಕಾಗ್ತದ? 87 ವರ್ಷದಾದವರಿಗೆ ಒಂದು ತುತ್ತು ಹೊಟ್ಟೆಗೆ ಹೋಗಿ ಜೀರ್ಣ ಆದರೆ ಹೆಚ್ಚು. ದುಡ್ಡನ್ನು ತೊಗೊಂಡು ಏನು ಮಾಡೋದು? ಜನ ಬೇಕು ಅಂತ ಅನ್ನಿಸ್ತು, ಯಾರೂ ಇಲ್ಲ. ದುರ್ದೈವಕ್ಕೆ ಯಾರೂ ಬರಲಿಲ್ಲ.
ಅದಕ್ಕೆ ಬರೀತಾರೆ, ನಾಭುಕ್ತಂ ಕ್ಷೀಯತೆ ಪಾಪಂ ಇತಿ ವೇದ ವಿದೋ ವದನ್. ಸಂಸ್ಕಾರ ಇಲ್ಲದೆ ಸತ್ತ ಮೇಲೆ ಸಂಸ್ಕಾರನೇ ಆಗಲಿಲ್ಲ, ಅದಕ್ಕಂತಾರೆ ಜಗತ್ತಿನೊಳಗೆ ಮಾಡಿದ ಪಾಪವನ್ನು ಯಾರೂ ತಪ್ಪಿಸಲಾರರು ಅಂತ. ನಿಮಗೆ ಪುಣ್ಯದಿಂದ, ಇನ್ನು ಮಾಡೋ ಪುಣ್ಯದಿಂದ ಬೇಕಾದಷ್ಟು ನಿಮಗೆ ಫಲ ಬರ್ಬೋದು, ಆದರೆ ಏನು ಮಾಡಿ ಇಟ್ಟಿದ್ದು ಅದನ್ನು ನಾವೇ ಊಟ ಮಾಡಬೇಕು, ಬೇರೆ ಯಾರೂ ಮಾಡ್ಲಿಕ್ಕೆ ಆಗೋದು. ಅದಕ್ಕೆ ಪ್ರಾರಬ್ಧ ಅಂತ ಅದರ ಹೆಸರು. ಪ್ರಾರಬ್ಧ ಅಂತಂದ್ರೆ ಆರಂಭಿಸಲ್ಪಟ್ಟದ್ದು, ಸಮಥಿಂಗ್ ದ್ಯಾಟ್ ಯು ಹ್ಯಾವ್ ಬಿಗನ್ ಅಂತ. ಶುರು ಮಾಡಿದ್ದನ್ನು ಮುಗಿಸ್ಲೇಬೇಕು, ಬೇರೆ ಉಪಾಯ ಇಲ್ಲ ಅಂತ. ಹೀಗಾಗಿ ಅಲ್ಲಿಂದ ದುಃಖ ಪಡ್ತಾ ಇದ್ದಾನೆ, ಪಿಶಾಚಿಯಾಗಿ ಓಡಾಡ್ತಾ ಇದ್ದ. ಅಜೀಗಮನ್ ಮಹಾಮಾರ್ಗಂ ಕೃಚ್ಛ್ರೇಣಾತಿ ವಿಭೀಷಣಂ. ಅವರು ಬಂದು ಕೈಯೊಳಗೆ ಒಂದು ಸುತ್ತಿಗೆ ತಗೊಂಡು ಹೊಡಿತಾ ಇದ್ದಾರಂತೆ. ಯಾರು? ಯಮದೂತರು ಅವನನ್ನ ಜೋರಾಗಿ ಹೊಡೆದು ಎಳೆದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆವಾಗ ವಿಲಾಪ ಮಾಡ್ತಾ ಇದ್ದಾನಂತೆ. ಏನಂತ? ಸ್ಮರನ್ ಪೂರ್ವ ಕೃತಂ ಕರ್ಮ ಪ್ರಲಪನ್ ಬುದ್ಬುದಾಕ್ಷರಂ ಅಹೋ ಮೇ ಪಶ್ಯತಾಜ್ಞಾನಂ ಕದರ್ಯಸ್ಯ ಚ ದುರ್ಮತೆ. ಈ ಕದರ್ಯ ಅನ್ನುವ ಹೆಸರಿನ ನಾನು ಮಾಡಿದ ಅಪರಾಧವನ್ನು ನೀವು ಯಾರೂ ಮಾಡಬೇಡ್ರಿ ಅಂತ ಜನಕ್ಕೆಲ್ಲ ಕೂಗಿ ಹೇಳ್ತಾ ಇದ್ದಾನೆ. ಪ್ರಾಕೃತ ಇಂದ್ರಿಯನೇ ಇಲ್ಲ, ಯಾರಿಗೆ ಕೇಳಿಸ್ಬೇಕು? ಸತ್ತ ಮೇಲೆ ಪ್ರಾಕೃತ ಇಂದ್ರಿಯ ಇರೋದಿಲ್ಲ, ಕೂಗಿದ್ರೂ ಕೇಳಿಸೋದಿಲ್ಲ, ಹತ್ತರೂ ಕೇಳಿಸೋದಿಲ್ಲ, ವಿಲಾಪ ಮಾಡಿದ್ರೂ ಗೊತ್ತಾಗೋದಿಲ್ಲ. ಈ ಪರಿಸ್ಥಿತಿ ಆಯ್ತು. ಆಸಾಧ್ಯ ಮಾನುಷಂ ದೇಹಂ ದುರ್ಲಭಂ ತ್ರಿದಶೈರಪಿ ಖಂಡೇಸ್ಮಿನ್ ಭಾರತೆ ಪುಣ್ಯೆ ಕೃಷ್ಣಸಾರ ಮೃಗಾನ್ವಿತೆ ಕಿಂ ಕೃತಂ ಧನಲೋಭೇನ ವ್ಯರ್ಥಂ ನೀತಂ ಜನುರ್ಮಯ ತದ್ಧನಂ ತು ಪರಾಧೀನಂ ಚಿರಕಾಲಾರ್ಜಿತಂ ಮಯ. ಇಷ್ಟು ವರ್ಷ ಕಷ್ಟಪಟ್ಟೆ ಅದ್ಭುತವಾದ ಬ್ರಾಹ್ಮಣ ದೇಹ ಅಥವಾ ಅದ್ಭುತವಾದ ಮಾನುಷ್ಯ ದೇಹ ಅದು ಬಂದಾಗ ಯಾವ ಯೋನಿಗಳಲ್ಲೂ ಇಲ್ಲದೆ ಇರುವಂತಹ ಅದ್ಭುತವಾದ ಚಿಂತನ ಶಕ್ತಿ ದೇವರು ಕೊಟ್ಟಿದ್ದಾನೆ. ಅಂತಹ ಮಾನುಷ್ಯ ದೇಹವನ್ನು ಪಡೆದೂ ಕೂಡ, ಭಾರತ ಖಂಡದಲ್ಲಿ ಹುಟ್ಟಿದೂ ಕೂಡ ಒಂದೇ ಒಂದು ಪುಣ್ಯಕಾರ ಮಾಡಲಿಲ್ಲ. ಹೇಳ್ತಾನೆ, ಧನಲೋಭವನ್ನು ಮಾಡಿದೆ, ಯಾರೋ ತಗೊಂಡು ಹೋಗ್ತಾರೆ ಇವತ್ತು ಆ ಧನ. ಅಯ್ಯೋ, ಆ ಧನ ಅಲ್ಲಿದೆ, ಆ ಪೆಟ್ಟಿಗೆಯೊಳಗೆ ಇಟ್ಟಿದ್ದೀನಿ, ಭೂಮಿಯೊಳಗೆ ಯಾರು ತಗೋತಾರೋ ಗೊತ್ತಿಲ್ಲ, ಹೋಯ್ತು, ಅಷ್ಟೇ ಮುಗಿದೋಯ್ತು. ಕಿಂ ಕರೋಮಿ ಪರಾಧೀನ ಕಾಲ ಪಾಶಾವೃತೋ ಅಧುನಾ. ಈಗ ಹಗ್ಗ ಕಟ್ಟಿದ್ದಾರೆ, ಕುತ್ತಿಗೆಗೆ ಹಗ್ಗ ಕಟ್ಟಿದ್ದಾರೆ. ಗರುಡ ಪುರಾಣದಲ್ಲಿ ಹೇಳ್ತಾರೆ, ಕುತ್ತಿಗೆಗೆ ನಾಯಿಗೆ ಹಗ್ಗ ಕಟ್ಟಿ ಕರ್ಕೊಂಡು ಹೋಗ್ತಾರೆ. ಯಮ ಮಾರ್ಗದಲ್ಲಿ ಹೋಗುವಾಗ, ದಕ್ಷಿಣ ಮಾರ್ಗದಲ್ಲಿ ಹೋಗುವಾಗ ನಾಯಿಗೆ ಏನು ಪಟ್ಟಿ ಹಾಕಿರ್ತಾರೋ ಹಾಗೆ ಎಳೆದುಕೊಂಡು ಹೋಗ್ತಾರಂತ. ಮಾನುಷಂ ಜನರು ಅಸಾಧ್ಯ ನಕಿಂಚಿತ್ ಕೃತವಾನ್ ಶುಭಂ. ಯಾವುದನ್ನು ಮಾಡಲಿಲ್ಲ, ಏನೇನು ಮಾಡಲಿಲ್ಲ ಅಂತ ಒಂದು ಪಟ್ಟಿ ಕೊಡ್ತಾನಂತ. ಅದು ಬಹಳ ಮಹತ್ವದ್ದು. ಯಾಕೆಂದ್ರೆ ಅದನ್ನ ಯಾರಿಗೆ ಮಾಡ್ಲಿಕ್ಕೆ ಶಕ್ಯ ಇದೆ, ಯಾರು ಇನ್ನೂ ಮನುಷ್ಯ ಜನ್ಮದಲ್ಲಿ ಇದ್ದೀವಿ, ಅವರಾದರೂ ಅದನ್ನು ಮಾಡಬೇಕು ಅನ್ನೋದಕ್ಕೆ ಇದೊಂದು ಪಟ್ಟಿ. ನದತ್ತಂ ನ ಹುತಂ ವನ್ನೌ ನತಪ್ತಂ ಹಿಮಗಹ್ವರೆ ನಗಾಂಗಂ ಸೇವಿತಂ ತೋಯಂ ಮಾಘೇ ಮಕರಗೆ ರವೌ. ಒಳ್ಳೆಯ ಹವಿಸ್ಸನ್ನು ಹಾಕಬೇಕು. ಯಜ್ಞದಲ್ಲಿ ಹಾಕಿದ ಹವಿಸ್ಸು ನಮಗೇ ಆಗಿ ಶಾಶ್ವತವಾಗಿ ಉಳಿತದೆ. ಯಜ್ಞಕ್ಕೆ ಒಂದಿಷ್ಟು ಹವಿಸ್ಸು ಅಥವಾ ಯಜ್ಞಕ್ಕೆ ವ್ಯವಸ್ಥೆ ಮಾಡಿಕೊಡೋದು, ಅದಕ್ಕೆ ಅನುಕೂಲ ಮಾಡೋದು, ಇಂಥದ್ದೇನಾದರೂ ಒಂದು ಮಾಡಬೇಕು. ಇಲ್ಲ, ಒಂದಿಷ್ಟು ದಾನಗಳನ್ನು ಮಾಡಬೇಕು. ಅದಕ್ಕೆ ಹೇಳ್ತಾರೆ ದಾತಾ ದುರ್ಲಭ ಅಂತ. ಕೊಡುವವನು ದುರ್ಲಭನಾಗಿದ್ದಾನೆ ಜಗತ್ತಿನೊಳಗೆ. ಕೈ ಎತ್ತಿ ಯಾರಾದರೂ ಕೊಡ್ತಾರೆ ಅಂದರೆ ಅದು ಬಹಳ ದೊಡ್ಡ ವಿಷಯ. ಕಲಿಯುಗದೊಳಗೆ ಎತ್ತಿ ಇಡೋರು ಜಾಸ್ತಿ, ಕೈ ಎತ್ತಿ ಕೊಡೋರು ಕಮ್ಮಿ. ಆದ್ದರಿಂದ ದಾನ ಮಾಡೋದು ಬಹಳದು. ಮತ್ತೆ ಗಾಂಗಂ ಅಂದ್ರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಲಿಲ್ಲ. ಒಂದು ದಿನ ಗಂಗೇತಿ ಯೋಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯೋ ವಿಷ್ಣು ಲೋಕಂ ಸಗಚ್ಚತಿ. ಬರೀ ಬಾಯಲ್ಲಿ ಗಂಗಾ ಅಂದ್ರೆ ಸಾಕು ಅಂತೂ ಬರೆದಿಟ್ಟಿದ್ದಾರೆ. ಇದಕ್ಕಿಂತ ಇನ್ನೇನು ಮಾಡಬೇಕು? ಒಬ್ಬ ಊಟ ಮಾಡಬೇಕಾದ ವ್ಯಕ್ತಿಗೆ ತಟ್ಟೆಯಲ್ಲಿ ಅನ್ನ ಬಡಿಸ್ಬೋದು, ಅನ್ನವನ್ನು ತಯಾರು ಮಾಡಿ ಕೊಡಬಹುದು, ತಂದು ಬಾಯಿಗೆ ತುತ್ತಿಡಬಹುದು. ಇನ್ನು ಅಗದು ಉಣ್ಣೋದು ಮಾತ್ರ ಅವನೇ ಮಾಡಬೇಕಲ್ಲ. ಅಷ್ಟನ್ನು ಮಾಡದೇ ಇದ್ರೆ ಏನು ಸಾಧ್ಯ? ಆ ಪರಿಸ್ಥಿತಿ ಆಗೋಯ್ತಿದು. ಇಷ್ಟು ಸರಳವಾದ ಉಪಾಯಗಳನ್ನು ಶಾಸ್ತ್ರ ಹೇಳಿಕೊಟ್ಟಿದೆ, ಅದನ್ನು ನಾವು ಮಾಡ್ತಾ ಇಲ್ಲ. ಹಾಗಾಯ್ತು ನನ್ನ ಕೆಲಸ. ಉಪವಾಸತ್ರಯಂ ಚಾಂತೆ ನಕೃತಂ ಪುರುಷೋತ್ತಮೇ. ಒಳ್ಳೆಯ ಪುರುಷೋತ್ತಮ ಮಾಸ, ಈ ಅಧಿಕ ಮಾಸ ಬಂದಿತ್ತು, ಅದರಲ್ಲಿ 1, 2, 3 ಉಪವಾಸವನ್ನಾದರೂ ಮಾಡಲಿಲ್ಲ ಅಂತಂತಾನೆ. ಹಿಂಗೆ ಅವನಂದ್ರೆ ಅರ್ಥ ಏನು? ನೀವು ಮಾಡ್ರಿ ಅಂತ. ಯಾರಿಗೆ ಇನ್ನೂ ಮನುಷ್ಯ ಜನ್ಮ ಅದ, 1, 2, 3 ಉಪವಾಸವನ್ನಾದರೂ ಮಾಡ್ರಿ ಅಂತ. 2 ಉಪವಾಸ ಅಂತೂ ಬಂದೇ ಬರ್ತದೆ. ಏಕಾದಶಿ 2 ಏಕಾದಶಿ ಬರ್ತಾವ. ಇನ್ನೊಂದು ಯಾವುದಾದ್ರೂ ಒಂದು ಅಮಾವಾಸ್ಯನೋ ಮತ್ತೊಂದು ಉಪವಾಸಕ್ಕೆ ಇಟ್ಟುಕೊಳ್ಬೇಕು ಅಂತ ಅರ್ಥ. ಆಮೇಲೆ ಹೇಳ್ತಾರೆ ನಕೃತಂ ಕಾರ್ತಿಕೇ ಪ್ರಾತಃ ಸ್ನಾನಂ ಸ ತಾರಕಾಗಣಂ. ಕಾರ್ತಿಕ ಸ್ನಾನ, ಆಮೇಲೆ ಮಾಘ ಸ್ನಾನ, ವೈಶಾಖ ಸ್ನಾನ ಅಂತ ಹೀಗೆಲ್ಲ ಸ್ನಾನಗಳಲ್ಲಿ ಬಹಳ ಬಹಳ ಪ್ರಾಶಸ್ತ್ಯವನ್ನು ಹೇಳಿದ್ದಾರೆ. ಎದ್ದು ಮಾಡೋದು ಕಷ್ಟ. ಕಾರ್ತಿಕದೊಳಗೆ ಎದ್ದು ಆರತಿ ಮಾಡಿಸ್ಕೊಳ್ಳೋದೇ ದೊಡ್ಡ ವಿಷಯ ಆಗಿರುತ್ತೆ ದೀಪಾವಳಿ ದಿವಸ. ಅಂತಹದ್ದು ಎದ್ದು ದಿನನಿತ್ಯ ಸ್ನಾನ ಮಾಡಿ ಆ ಪ್ರಾತಃ ಕಾಲಕ್ಕೆ ಅರುಣೋದಯಕ್ಕೆ ಸಂಧ್ಯಾ ವಂದನ ಮಾಡೋದು ಬಹಳ ಕಷ್ಟ. ನಾವಿನ್ನೂ ಕೆಲವರು ಮಲಗೋದೇ ಪಾಪ ಅವಾಗ ಮಲಗಿರ್ತಾರೆ. ದಿನ ರಾತ್ರಿ ಎಲ್ಲ ರೀಲ್ಸ್ ನೋಡಿ 1, 2 ಗಂಟೆನೋ 3 ಗಂಟೆನೋ ಆಗಿ ಮಲಗಿದ್ದವರು ಪಾಪ 4 ಗಂಟೆಗೆ ಹೆಂಗೆ ಹೇಳಲಿಕ್ಕೆ ಶಕ್ಯ? ಮೊನ್ನೆ ಯಾರೋ ಹೇಳ್ತಾ ಇದ್ರು,
ನಾನು ರಾತ್ರಿ ಎಷ್ಟಕ್ಕೆ ಮಲಗಲಿ, ಹೇಳೋದು ಮಾತ್ರ 3:45 ಅಂತ ಹೇಳಿದ್ರು. ಅಂಥವ್ರು ಉದ್ಧಾರ ಆಗ್ತಾರೆ ಗ್ಯಾರಂಟಿ. ಯಾಕೆ ಅಂದರೆ ಕಮಿಟ್ಮೆಂಟ್ ಇಲ್ಲದ ಬದುಕು ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ಒಂದು ಕಮಿಟ್ಮೆಂಟ್ ಬೇಕು. ದುರ್ಲಭಂ ಮಾನುಷ ಮಾಸಾಧ್ಯ ಅಂತ ಹೇಳಿದ್ದಾರೆ. ಮಾನುಷ ಜನ್ಮ ಬಂದಾಗ ಇಂಥದ್ದನ್ನು ಮಾಡ್ತೀನಿ ಅಂದರೆ ಅದಕ್ಕೆ ಮಾಡ್ತೀನಿ. ಜೋ ಆದಮಿ ಜಬಾನ್ ಕಾ ನಹಿ ಓ ಕಿಸ್ ಚೀಸ್ ಕಾ ಅಂತಂತ. ಮಾತಿಗೆ ತಪ್ಪಿದ ಮನುಷ್ಯ ಯಾವುದಕ್ಕೂ ಉಪಯೋಗ ಇಲ್ಲ. ಆದ್ದರಿಂದ ಅದನ್ನು ತಪ್ಪಬಾರದು ಅಂತ ಹೇಳ್ದ. ನಾನು ಎಲ್ಲ ತಪ್ಪು ಬಿಟ್ಟೆ. ನಪುಷ್ಟಶ್ಚ ಮಯಾ ದೇಹೋ ಮಾನುಷ ಪುರುಷಾರ್ಥದ ಅಹೋಮೇ ಸಂಚಿತಂ ದ್ರವ್ಯಂ ಸ್ಥಿತಂ ಭೂಮೋ ನಿರರ್ಥಕಂ. ಅಲ್ಲ, ಭೂಮಿಯಲ್ಲಿ ಬಿದ್ದಿದೆ ಧನ, ಅದನ್ನು ತಗೊಂಡು ಒಂದು 4 ದಿವಸ ಮುಂಚೆ ಒಂದು ಒಳ್ಳೆ ಏನೋ ಗರಿಗರಿ ಆದ ಒಂದು ಪದಾರ್ಥ ಕರೆದೋ ತಿಂದೋ ಏನೋ ಮಾಡಬೇಕಾಗಿತ್ತು. ಅದನ್ನೂ ಮಾಡಿ ಕರೆದಿದ್ದಿಲ್ಲ, ಹುರಿದದ್ದಿಲ್ಲ, ರುಚಿಯಾದದ್ದಿಲ್ಲ, ಪಕ್ವಾನ್ನವನ್ನಿಲ್ಲ, ಸಣ್ಣಕ್ಕಿ ಅನ್ನ ಇಲ್ಲ, ಏನೂ ಊಟ ಮಾಡಲಿಲ್ಲ. ಅದು ಯಾವತ್ತೋ ಬರ್ತದೆ ಅಂತ ಇಟ್ಕೊಂಡು ಕೂತಿದ್ದ ಪಾಪ. ಯಾವತ್ತು ಬರ್ತದ? ಬರೋದೇ ಇಲ್ಲ. ಅವನಂತಾನೆ ಭೂಮಿಯಲ್ಲಿದೆ, ಯಾರಾದರೂ ತಗೊಳ್ರಿ ಅದನ್ನ. ಯಾರೂ ಕೇಳಿಸ್ತಾ ಇಲ್ಲ. ಜೀವೋ ಜೀವನ ಪರ್ಯಂತಂ ಕ್ಲೇಶಿತೋ ದುಷ್ಟ ಬುದ್ಧಿನ ಕದಾಚಿತ್ ಕದಾಚೇ ಜಾಠರೋ ವನ್ಹಿ ನಾಣ್ಯೈರ್ ನಿರ್ವಾಪಿತೋ ಮಯ. ಇನ್ನೊಬ್ಬರ ಹೊಟ್ಟೆಗೂ ಹಾಕಲಿಲ್ಲ. ಹಾಕಿದ್ರೆ ಅಟ್ಲೀಸ್ಟ್ ಯಾರಿಗಾದ್ರೂ ನೋಡಿರ್ಬೇಕಾದ್ರೆ ನೀವು ಕೈಯೊಳಗೆ ಯಾವೇ ಪದಾರ್ಥವನ್ನು ಕೊಡ್ರಿ, ದುಡ್ಡು ಕೊಟ್ಟರು ಸಮಾಧಾನ ಆಗೋದಿಲ್ಲ. ಇನ್ನೇನು ಕೊಟ್ಟರು ಸಮಾಧಾನ ಆಗೋದಿಲ್ಲ. ಜನಕ್ಕೆ ಒಳ್ಳೆ ಮಾತು ಹೇಳ್ರಿ, ಎಲ್ಲ ಹೇಳಿದ್ರು ಇದನ್ನೊಂದು ಬಿಟ್ರು ಅಂತಾರೆ. ಅದೇ ಊಟಕ್ಕೆ ಹಾಕ್ರಿ ಬೇಕಾರೆ ಹೊಟ್ಟೆ ತುಂಬಿತು ಅಂದರೆ ಸಮಾಧಾನ ಆಗೇ ಆಗ್ತದೆ. ಇನ್ನೊಂದು ತುತ್ತು ಹೊಟ್ಟೆಗೆ ಹೋಗೋದಿಲ್ಲ. ಅದಕ್ಕೆ ಅನ್ನದಾನಕ್ಕೆ ಯಾಕೆ ಶ್ರೇಷ್ಠತೆ ಹೇಳಿದ್ದಾರೆ ಅಂದರೆ ಪೂರ್ಣ ತೃಪ್ತಿ ಅಲ್ಪಾವಧಿಯಲ್ಲಿ ಆಗಬೇಕು ಅಂದರೆ ಅದು ಅನ್ನದಾನದಿಂದ. ಯಾರಾದರೂ ಧನದಾನ ಮಾಡಿ ನೋಡ್ರಿ, ಸುವರ್ಣ ದಾನ ಮಾಡಿ ನೋಡ್ರಿ, ಎಷ್ಟು ಕೊಟ್ಟರು ಇನ್ನೂ ಬೇಕು ಅಂತ. ಅದೊಂಥರ ಇದು ಇದ್ದಂಗೆ, ರಾಕ್ಷಸ ಇದ್ದಂಗೆ. ನೀವು ಎಷ್ಟು ಯಕ್ಷಾನುರೂಪೋ ಬಲಿಹಿ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ನೀವು ಎಷ್ಟು ಕೊಡ್ತೀವೋ ಅಷ್ಟು ನುಂಗಿ ಬಿಡ್ತಾ ಮನುಷ್ಯ. ಆದರೆ ಊಟ ಮಾತ್ರ ಹಂಗಲ್ಲ. ನೀವು ಕೊಟ್ಟಷ್ಟಿಗೆ ಅದು ತೃಪ್ತಿ ಆಗೇ ಆಗ್ತದೆ ಅವ್ರಿಗೆ. ಅದಕ್ಕೆ ಅನ್ನದಾನ ಮಾಡಬೇಕು ಅಂತ ಹೇಳಿದೆ. ಅದನ್ನು ಮಾಡಲಿಲ್ಲ ನಾನು. ನ ಜ್ಞಾತಯೋ ಬಾಂಧವಾಶ್ಚ ಸ್ವಜನಾ ಸ್ವಸೃಜಾ ಅಪಿ ಜಾಮಾತಾ ಚ ಸುತಾ ವಾಪಿ ಪಿತಾ ಮಾತಾನು ಜಾತ್ತಥಾ ಪತಿವ್ರತಾಪಿ ಗೃಹಿಣಿ ಬ್ರಾಹ್ಮಣ ನೈವ ತೋಷಿತ. ಮುಗಿಸ್ಬಿಟ್ಟ ಒಂದೇ ಮಾತು. ಎಷ್ಟು ಜನ ಇದ್ರು ನನಗೆ ಮನೆಯೊಳಗೆ, ತಂದೆ ಇದ್ರು, ತಾಯಿ ಇದ್ರು, ಬಂಧು ಬಳಗ, ಪ್ರತಿನಿತ್ಯ ಬಂದು ಹೋಗೋರು, ಯಾರಿಗೂ ಮನೆಯೊಳಗಿನ ಒಂದೇ ಒಂದು ಕವಡೆ ಕಾಸು ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಯಾಕೆ ಬಂದರು ಅಂತ ಮುಖ ಮಾಡಿ ಅವರಿಗೆ ಬೈದಿದ್ದೇನೆ. ಒಳ್ಳೆಯ ಪತಿವ್ರತೆಯಾದ ಸ್ತ್ರೀ ನನ್ನ ಹೆಂಡತಿ, ಪಾಪ ಅವಳಿಗೆ ಒಂದು ಗುಂಜಿ ಬಂಗಾರ ಕೊಟ್ಟಿಲ್ಲ. ನಾನು ಇಂಥದ್ದನ್ನು ಇತ್ತೀಚೆಗೆ ನೋಡಿದ್ದೆ. ತಾವು ಪೂರ್ತಿಯಾಗಿ ಏನೂ ಸುಖ ಪಡದೆ ಆ ದುಡ್ಡನ್ನು ಇನ್ನೊಬ್ಬರಿಗೆ ಕೊಟ್ಟು ಹೋದಂಥ ಕಥೆಯನ್ನು ನೋಡಿದ್ದೀವಿ ನಾವು. ಇದು ಆಗಿನ ಕದರ್ಯನ ಕಥೆ ಅಲ್ಲ, ಈಗಿನ ಕಥೆನೂ ಅದೇ ಇದೆ. ಹೀಗೆಲ್ಲ ಆಯಿತು. ಇದೆಲ್ಲ ಆದಮೇಲೆ ಯಮದೇವರ ಹತ್ರ ಕರ್ಕೊಂಡು ಹೋದರು. ಇವನು ಅಳ್ತಾ ಹೋಗ್ತಾ ಇದ್ದಾನೆ, ಇಷ್ಟೆಲ್ಲ ಅಳೋ ಕಥೆ ಇದು. ಆಮೇಲೆ ಯಮದೇವರ ಹತ್ರ ಹೋದ್ಮೇಲೆ ಯಮ ಕೇಳ್ತಾನೆ, ಏನು ಇವನ್ ಕಥೆ ಹೇಳ್ರಿ ಅಂತಂದು. ತಮ್ ದೃಷ್ಟ್ವಾ ಚಿತ್ರಗುಪ್ತಸ್ತು ವಿಲೋಕ್ಯ ಏತತ್ ಶುಭಾಶುಭಂ ಅವೋಚತ್ ಸ್ವಾಮಿನಂ ಧರ್ಮಂ ಕದರ್ಯೋಯಂ ದ್ವಿಜಾಧಮಃ. ನೋಡ್ರಿ, ಇವನ ಹೆಸರು ಕದರ್ಯ ಅಂತ ಹೇಳಿ ಚಿತ್ರಗುಪ್ತರು ಯಮದೇವರಿಗೆ ಹೇಳ್ತಾ ಇದ್ದಾರೆ. ಇವನಷ್ಟು ಪತಿತ ಅಧರ್ಮ ಯಾರೂ ಸಿಗೋದಿಲ್ಲ ನಿಮಗೆ ಅಂತ ಹೇಳಿದ್ರು. ಅಷ್ಟು ಬೈತಾ ಇದ್ದಾರೆ. ಹೇಳ್ತಾರೆ, ನಕಿಂಚಿತ್ ಸುಕೃತಂ ತಸ್ಯ ಧನಲುಬ್ಧಸ್ಯ ದುರ್ಮತೇಹೇ ಅಸಾವಚೀಕರತ್ ಪಾಪಂ ಪುಷ್ಕಲಂ ವಾಟಿಕಾ ಸ್ಥಿತಃ ಅಚೂಚುರತ್ ಫಲಾನ್ಯಧ್ವ ಅದ್ಧ ವಿಶ್ವಸ್ತೋ ವಾಟಿಕಾಪತೇಹೇ. ಬಹಳ ದೊಡ್ಡ ಕೆಟ್ಟ ಕೆಲಸ ಮಾಡಿದ್ದಾನೆ. ಮೊದಲನೇದ್ದು ಇನ್ನೊಬ್ಬರ ಪದಾರ್ಥವನ್ನು ಕದ್ದು ತಿನ್ನೋದು. ಇನ್ನೊಬ್ಬರ ಪದಾರ್ಥ ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ, ನೀವು ದೇವರ ಪೂಜೆಗೂ ತುಳಸಿ ತೆಗಿತಾ ಇದ್ರೆ ದೇವರ ಪೂಜೆಗೆ ತೊಗೊಂಡು ಹೋಗ್ತಾ ಇದ್ದು ತುಳಸಿಯನ್ನು ಕೇಳಿ ತಗೋಬೇಕು ಅಂತ ಹೇಳ್ತಾರೆ. ಕೇಳದೆ ತಗೊಳ್ಳೋಂಗಿಲ್ಲ. ಯಾರ ಮನೆಯಲ್ಲಿ ತುಳಸಿ ಬೆಳೆದಿದೆಯೋ ಅವ್ರು ಹೇಳಬೇಕು, ಇವತ್ತು ಪೂಜೆಗೆ ತುಳಸಿ ಬೇಕು, ನೀವು ಪರ್ಮಿಷನ್ ಕೊಟ್ಟರೆ ನಾನು ತೆಗಿತೀನಿ ಅಂತ. ಈ ಮಟ್ಟಕ್ಕೆ ಹೇಳಿದ್ದಾರೆ. ನೀವು ಮಾಡೋ ಕೆಲಸ ಉತ್ತಮವಾದರೂ ಇನ್ನೊಬ್ಬರನ್ನ ಕೇಳಿ ತಗೋಬೇಕು. ಯಾಕೆ ಅಂದರೆ ಪರದ್ರವ್ಯ, ಅದು ನಮ್ಮ ಸ್ವಂತದ್ದಲ್ಲ. ಆದ್ದರಿಂದ ಇವನು ಮಾಡಿದ ದುಷ್ಟ ಪಾಪ ಎಂಥದ್ದು ಅಂದರೆ, ಹಣ್ಣುಗಳನ್ನು ತಾನೇ ಚೆನ್ನಾಗಿರೋದನ್ನು ತಿನ್ನೋದು, ಹಣ್ಣಾಗಿರೋದನ್ನು. ಇನ್ಯಾವುದು ನಾಳೆ ಹಣ್ಣಾಗ್ತದೋ ಅದನ್ನು ಮಾರಾಟ ಮಾಡೋದು, ಬಂದದ್ದನ್ನು ಸುಳ್ಳು ಹೇಳೋದು. ಏನಂದರೆ ಏನೂ ಆಗಿಲ್ಲ ಅಂತ ಹೇಳೋದು. ಕದ್ದ ಫಲ ಪಾಪ ಇದೊಂದು. ಎರಡನೇದ್ದು ವಿಶ್ವಾಸಘಾತ ಅಂತ ಹೇಳೋದು. ಆ ಯಾರು ವಾಟಿಕ ಪತಿ ಇದ್ನಲ್ಲ, ಯಾರು ಅವನು ಧನಿಕ ಇದ್ನಲ್ಲ, ಇವನ ಮೇಲೆ ವಿಶ್ವಾಸ ಮಾಡಿದ್ದ. ನಮ್ಮ ಮೇಲೆ ವಿಶ್ವಾಸವನ್ನು ಮಾಡಿದವರಿಗೆ ನಾವು ವಿಶ್ವಾಸಘಾತ ಮಾಡಿದರೆ ಅದು ತಾಯಿಯನ್ನೇ ಕೊಂದಂತೆ ಅಂತ ಬೈತಾರೆ ಇನ್ನೊಂದು ಕಡೆ. ಇದಕ್ಕಿಂತ ಕೆಟ್ಟದೇನಿರ್ಲಿಕ್ಕೆ ಶಕ್ತಿ ವಿಚಾರ ಮಾಡಿ. ಯಾಕೆ ಅಂದರೆ ವಿಶ್ವಾಸ ಅಂತಂದ್ರೇ ತಾಯಿ. ಇನ್ನೊಬ್ಬರು ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಅನ್ನೋ ಅರ್ಥ ಏನು? ಸಂಪೂರ್ಣವಾದ ಭಾರವನ್ನು ನಮ್ಮ ಮೇಲೆ ಹೊರಿಸಿದ್ದಾರೆ. ಆ ವಿಶ್ವಾಸವನ್ನು ಕಳ್ಕೊಳ್ಳೋದು ಅಂತಂದರೆ ಬಹಳ ಕೆಟ್ಟದಾದಂಥ ಒಂದು ಕೆಲಸ. ಈ ದೃಷ್ಟಿಯಿಂದ ನೋಡಿದರೆ ನಮಗೆ ಇರುವಂತಹ ಇವತ್ತಿನ
ರಾಜಕಾರಣಿಗಳು ಎಲ್ಲೆಲ್ಲಿ ಯಾವ್ಯಾವ ಯಮದೇವರ ಹತ್ರ ಹೋಗಿ ಏನೇನು ಕಷ್ಟಪಡ್ತಾರೋ ಗೊತ್ತಿಲ್ಲ, ಎಂತೆಂಥ ವಿಶ್ವಾಸಘಾತ ಮಾಡ್ತಾ ಇರ್ತಾರೆ. ಅವರಷ್ಟೇ ಅಲ್ಲ, ಎಲ್ಲರೂ ಅವರೇ ಆಗಿದೆ. ಆದ್ದರಿಂದ ಎರಡು ದೊಡ್ಡ ಪಾಪಗಳು, ಒಂದು ಕಳ್ಳತನದ ಪಾಪ, ಎರಡನೇದು ವಿಶ್ವಾಸಘಾತದ ಪಾಪ. ಇದು ಎರಡೂ ಅವನ ಬೆನ್ನು ಹತ್ತಿದೆ ಅಂತ ಚಿತ್ರಗುಪ್ತರು ಹೇಳ್ತಾ ಇದ್ದಾರೆ. ಫಲಚೌರ್ಯ ಕೃತಂ ಪಾಪಂ ಪರಂ ವಿಶ್ವಾಸಘಾತಜಂ. ಅದಕ್ಕೆ ಈ ಎರಡಕ್ಕೂ ನೀವು ಒಂದು ಕನ್ವಿಕ್ಷನ್ ಕೊಡಬೇಕು. ಈಗ ಕನ್ವಿಕ್ಟ್ ಆಗ್ಬೇಕು ಅವನು. ಏತತ್ ಪಾಪ ದ್ವಯಂ ಚಾಸ್ಮಿನ್ ಅತ್ಯುಗ್ರಂ ವರ್ತತೆ ಪ್ರಭು. ಇದನ್ನು ಪಾಪ ಮಾಡಿದ್ರೊಳಗೂ ಕ್ವಾಲಿಟಿ ಇರ್ತದೆ, ಕ್ವಾಲಿಟೇಟಿವ್ಲಿ ವೆರಿ ಹೈ ಅಂತಂದ್ರು ಅವರು. ಕಳ್ಳತನ ಮಾಡೋದ್ರೊಳಗೂ ಇವನು ಸುಪೀರಿಯರ್ ಕಳ್ಳತನ ಮಾಡಿದ್ದಾನೆ. ಯಾಕಂದ್ರೆ ಕಳ್ಳತನದ ಜೊತೆಗೆ ಸುಳ್ಳತನ ನೋಡಿರ್ಬೇಕಾರೆ, ಕಳ್ಳತನ ಮಾಡೋದು ಏನು ದೊಡ್ಡದಲ್ಲ, ಅರ್ಥಾತ್ ಅದು ಪಾಪನೇ, ಅದ್ರ ಜೊತೆ ಇನ್ನೂ ಅದರ ಕ್ವಾಲಿಟಿ ಜಾಸ್ತಿ ಮಾಡಿದ್ದಾನೆ ಇವನು, ಸುಳ್ಳು ಬೇರೆ ಹೇಳಿದ್ದಾನೆ. ಹೀಗಾಗಿ ಅಲ್ಲೂ ದೊಡ್ಡದು, ಅತ್ಯುಗ್ರಂ. ಇನ್ನು ವಿಶ್ವಾಸಘಾತ ಸ್ವಯಂ ಸ್ವರೂಪದಲ್ಲೇ ಬಹಳ ದೊಡ್ಡದು, ಬಹಳ ಕೆಟ್ಟ ಕೆಲಸ. ಆದ್ದರಿಂದ ಈ ಎರಡರಿಂದಲೂ ಅವನು ಅತ್ಯುಗ್ರವಾಗಿ ಮಾಡಿದ್ದಾನೆ. ಅನ್ಯಾನ್ಯಪಿಚ ಪಾಪಾನಿ ಸಂತಿ ಅಸ್ಮಿನ್ ವಿವಿಧಾನಿ ಚ. ಹೋಗ್ಲಿ, ಅಷ್ಟೇ ಇದ್ರೆ ಅಲ್ಲ, ಈ ಎರಡೇ ಪಾಪಗಳಲ್ಲ, ಜೊತೆಗೆ ಅನೇಕವಾದ ಬೇರೆ ಬೇರೆ ಪಾಪಗಳು ಇದೆ. ಅದನ್ನು ನಾನು ಹೇಳೋದೇ ಇಲ್ಲ ಅಂದ್ಬಿಡ್ತಾರೋ. ಯಾಕೆಂದ್ರೆ ಅಷ್ಟು ದೊಡ್ಡದಿದೆ ಇದು. ಪಟ್ಟಿಯನ್ನು ಕೊಡ್ತಾ ಹೋದರೆ ಇವರಿಗೆ ಆರ್ಗ್ಯುಮೆಂಟೇ ವರ್ಷಾನುಗಟ್ಟಲೆ ನಡೆದ್ರೆ ರಿಸ್ಕ್ ಇದು ಯಾವಾಗ ಬರಬೇಕು, ಜಜ್ಮೆಂಟ್ ಯಾವಾಗ ಬರಬೇಕು? ಅದಕ್ಕೆ ಇವೆರಡಕ್ಕೆ ಕೊಟ್ಟು ಬಿಡ್ರಿ ಮೊದಲು, ಆಮೇಲೆ ನೋಡೋಣ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರಂತೆ. ಆವಾಗ ಸಿಟ್ಟು ಬಂತಂತ ಯಮಧರ್ಮನಿಗೆ ಭಾರಿ ಸಿಟ್ಟು ಬಂತು. ಎಂಥ ದುಷ್ಟ ಇದ್ಯೋ ಮಾರಾಯ ನೀನು, ಒಳ್ಳೆಯ ಜನ್ಮ ದೇವರು ಕೊಟ್ಟಿದ್ದಾನೆ, ಅದನ್ನು ಸಫಲ ಮಾಡ್ಕೊಳ್ಳೋದು ಬಿಟ್ಟು ಇಂಥ ದುಷ್ಟತನ ಮಾಡಿದ್ದಿ. ಕ್ರುಧ, ಸಿಟ್ಟು ಮಾಡ್ಕೊಂಡು ಹೇಳ್ತಾ ಇದ್ದಾರಂತೆ, ಆಹೈಷ ಯಾತು ಕಪಿಜನ್ಮ ಸಹಸ್ರಕೃತ್ವೋ ವಿಶ್ವಾಸಘಾತ ಕೃತಿಜಂ ಫಲಮಸ್ಯ ಪಶ್ಚಾತ್. ಅವ್ರು ಹೇಳಿದ್ರು ಎರಡು ಪಾಪ ಅಲ್ಲ, ಏನು ಹಣ್ಣು ಕದ್ದು ತಿಂದಿದ್ದಾನಲ್ಲ ಇವನು, ಆದ್ದರಿಂದ ಮೊದಲಿಗೆ ಕಪಿ ಆಗಲಿ ಅಂತ ಶಾಪ ಕೊಟ್ಟು. ಕಪಿ ಎಷ್ಟು ಸಲ? 1,000 ಸಲ ಅಂತ, 1000 ಬಾರಿ ಕಪಿಯಾಗಿ ಹುಟ್ಟಬೇಕವನು, ಅದು ಮೊದಲನೇ ಶಿಕ್ಷೆ. ಇನ್ನು ವಿಶ್ವಾಸಘಾತದ ಶಿಕ್ಷೆ ಸ್ವಾಮಿ ಅಂತ ಕೇಳಿದರೆ ಅದು ಮುಗಿಸ್ಕೊಂಡು ಬರಲಿ, ಆಮೇಲೆ ಹೇಳ್ತೀನಿ ಅದು. ಯಾಕೆಂದ್ರೆ ಎರಡೂ ಒಂದೇ ಸಲಕ್ಕೆ ಕೊಟ್ಟರೆ ಪಾಪ ಏನೋ ಒಂಚೂರು ನೀವು ಕೊಡೋದ್ರೊಳಗೆ ಡಿಸ್ಕೌಂಟ್ ಕೊಟ್ಟರೆ ಏನು ಮಾಡೋದು? ಏನಿಲ್ಲ, ಪೂರ್ತಿ ಶಿಕ್ಷೆ ಆಗಬೇಕು. ಅದಕ್ಕಾಗಿ ಪಾಪ ಮಾಡಿದ ಹಣ್ಣು ಕದ್ದು ತಿಂದ ಪಾಪಕ್ಕೆ ಅವನಿಗೆ ಮೊದಲನೇ ಶಿಕ್ಷೆ ಮುಗಿದು ಬಿಡಲಿ ಅಂತ ಹೇಳಿ ಹೇಳಿದ್ದಕ್ಕೆ ಅವನು ಕಪಿಯಾಗಿ ಹುಟ್ಟಿದ ಅಂತ ಈ ಕಥೆಯನ್ನು ಹೇಳ್ತಾರೆ. ಇತಿ ಶ್ರೀ ಬೃಹನ್ನಾರದೀಯ ಪುರಾಣೆ ಪುರುಷೋತ್ತಮ ಮಹಾತ್ಮೆ ಶ್ರೀ ನಾರಾಯಣ ನಾರದ ಸಂವಾದೆ ಕದರ್ಯೋಪಾಖ್ಯಾನೆ 27 27 ಅಧ್ಯಾಯ ಇಲ್ಲಿಗೆ ಸಮಾಪ್ತವಾಗಿದೆ. ಇದನ್ನೇ ಮುಂದುವರಿಸ್ತಾ ಇದ್ದಾರೆ 28ರಲ್ಲಿ. 28, 29 ಪ್ರಾಯಶಃ ಅವೆರಡು ಇವತ್ತಾಗತ್ತೆ. 30, 31 ನಾಳೆ ದಿವಸ ಆಗಿ ಮಂಗಳ ಅಂತ ಮಾಡ್ಲಿಕ್ಕೆ ಆಗ್ತದೆ. ಒಟ್ಟು 31 ಅಧ್ಯಾಯ ಬೃಹನ್ನಾರದೀಯ ಪುರಾಣದಲ್ಲಿ. ಸರಿಯಾಗಿ 8 ದಿನಕ್ಕೆ ಅದು ಸರಿ ಹೋಗ್ತದೆ. ಶ್ರೀ ನಾರಾಯಣ ಉವಾಚ ತನ್ನಿಶಮ್ಯ ಭಟಾನಾಹ ಚಿತ್ರಗುಪ್ತಶ್ಚಿರಂ ವೃಷಂ ಪೂರ್ವಂ ಲೋಭಾಭಿಭೂತೋಯಂ ಪಶ್ಚಾಚ್ಚೌರ್ಯಮಚೀಕರತ್ ಅತ ಪ್ರೇತತ್ವಮಾಸಾಧ್ಯ ಪಶ್ಚಾತ್ ಭವತು ವಾನರಃ. ಅದರೊಳಗೂ ಇನ್ನೊಂದು ಲೇಯರ್ ಕ್ರಿಯೇಟ್ ಮಾಡಿದ್ರಂತೆ. ಶಿಕ್ಷಾ ಕೊಡೋದ್ರೊಳಗೂ 2 ಟೈಪ್. ಸೀದಾ ಅವನು ಕಪಿಯಾಗಿ ಹುಟ್ಟಲಿಲ್ಲ. ಅವ್ರು ಹೇಳಿದ್ರು, ಇವನು ಯಾಕೆ ಈ ಕಳ್ಳತನ ಮಾಡಿದ್ದು, ಕಳ್ಳತನಕ್ಕೇನು ಕಾರಣ, ಆ ಕಳ್ಳತನಕ್ಕೆ ಕಾರಣವಾದ ಮನಸ್ಸಿನ ಒಂದು ಭಾವನೆ ಅದಲ್ಲ, ಅದಕ್ಕೆ ಮೊದಲು ಶಿಕ್ಷೆ ಕೊಡಬೇಕು ಅಂದ್ರಂತೆ. ಯಾವ ಭಾವನೆ ಅದು? ಲೋಭ, ಅತಿಯಾದ ಲೋಭ. ಎಲ್ಲ ನನಗೆ ಇರಲಿ, ಎಲ್ಲ ನನಗೆ ಇರಲಿ ಅನ್ನೋ ಲೋಭ. ಲೋಭಿಗಳೇ ನಾವೆಲ್ಲ ಇವತ್ತು ಜಗತ್ತಿನೊಳಗಿರೋರೆಲ್ಲ. ನೋಡ್ರಿ, ಬೇಕಾದ್ರೆ ಯಾರಾದರೂ ಏನಾದರೂ ಬಿಟ್ಕೊಡ್ತೀವ? ಬಿಟ್ಕೊಡೋದಿಲ್ಲ. ಎಲ್ಲ ಬಂದದ್ದೆಲ್ಲ ಬರಲಿ, ನಮಗೇ ಬರಲಿ ಅಂತ ಅಪೇಕ್ಷೆ ಇರ್ತದೆ. ಈ ರೀತಿಯಾದ ಲೋಭ ಮಾಡಿದ್ದಕ್ಕೆ ಅವನು ಕಳ್ಳತನ ಕೇಳಿದ. ಅದಕ್ಕಾಗಿ ಲೋಭಕ್ಕೆ ಒಂದು ಶಿಕ್ಷೆ ಏನಂದ್ರೆ ಮೊದಲು ಪಿಶಾಚಿ ಆಗಲಿ. ಧನ ಪಿಶಾಚಿ ಇದ್ದ, ನಿಜವಾದ ಪಿಶಾಚಿ ಆಗಲಿ. ಮೊದಲು ಅವನು ಓಡಾಡಲಿ, ಪ್ರೇತತ್ವದಲ್ಲಿ ಓಡಾಡಿ ಕಷ್ಟಪಡಲಿ, ಆಮೇಲೆ ಅವನು ಕಪಿಯಾಗಿ ಕಷ್ಟಪಡಲಿ ಅಂತ ಹೇಳಿದ್ರು. ಆಯ್ತು, ಅದನ್ನು ಶುರು ಮಾಡಿದ್ರು. ಮೊದಲಿಗೆ ಆರಂಭ ಆಯಿತು. ನಿರ್ಜಲೇ ಬಹುಕಾಲಂ ಚ ಪ್ರೇತಯೋನಿಮವಾಪ್ಯ ಸಹ ಕ್ಷುತ್ರುಡ್ಭ್ಯಾಂ ವ್ಯಾಕುಲೋತ್ಯಂತಂ ಬಭ್ರಾಮ ಗಹನೇವನೇ. ಪ್ರೇತತ್ವದ ಸಮಸ್ಯೆ ಏನು ಗೊತ್ತೇನು? ಹಸಿವು ನೀರಡಿಕೆ ಸಿಕ್ಕಾಪಟ್ಟೆ ಆಗಿಬಿಡ್ತದೆ, ಯಾರೂ ಕೊಡೋರು ಇರೋದಿಲ್ಲ. ಪಾಪ ಸಾಮಾನ್ಯವಾದ ಮನುಷ್ಯನೇ ತನ್ನ ದೇಹವನ್ನು ಬಿಟ್ಟ ಅಂದರೆ ಮೊದಲಿನ 10 ದಿನ ಆ ಪ್ರೇತಕ್ಕೆ ನೀರು ಹಾಲನ್ನು ಒದಗಿಸಿರ್ತಾರೆ. ಯಾರು ಕರ್ಮವನ್ನು ಆಚರಣೆ ಮಾಡ್ತಾರೋ ಅವರು ನೀರು ಹಾಲನ್ನಿಟ್ಟು ಇದನ್ನು ಕುಡಿ ಅಂತ ಪ್ರೇತಕ್ಕೆ ಮಂತ್ರವನ್ನು ಹೇಳ್ತಾರೆ. ಪ್ರೇತಕ್ಕೆ ಪಾಪ ಕಷ್ಟ ಇರ್ತದೆ, ಅಷ್ಟು ದಾಹ ಆಗ್ತಿರ್ತದೆ. ಯಾಕೆ ಅಂದರೆ ದೇಹವನ್ನು ದಾಹ ಮಾಡಿರ್ತಾರೆ. ಇದು ನಾರ್ಮಲ್ ಕೇಸ್ನೊಳಗೆ, ಇವೊಂದು ಸ್ಪೆಷಲ್ ಕೇಸು. ಕನ್ವಿಕ್ಟ್ ಆಗಿ ಬಂದವನು ಇವನು. ಅದಕ್ಕಾಗಿ ಇವನಿಗಂತೂ ಕೂಡ ಸಿಕ್ಕಾಪಟ್ಟೆ ಕಷ್ಟವನ್ನು ಪಡಬೇಕಾಯಿತು. ನಿರ್ಜಲ, ಎಲ್ಲೂ ಒಂದು ಹನಿ ನೀರಿಲ್ಲ ಕುಡಿಲಿಕ್ಕೆ. ಆಮೇಲೆ ಅಂತಹ ಒಂದು ದೊಡ್ಡದಾದ ಗಹನವಾದ ವನದಲ್ಲಿ ಓಡಾಡ್ತಾ ಇದ್ದಾನಂತ, ಆ ಕಡೆಯಿಂದ ಈ ಕಡೆ ಈ ಕಡೆ.
ಪ್ರೇತತ್ವ ಅಂದರೆ ಗಾಳಿಯ ಯೋನಿ, ಅದು ಗಾಳಿಯ ರೂಪದಲ್ಲಿ ಓಡಾಡೋದು ಆ ಕಡೆಯಿಂದ ಈ ಕಡೆ. ಎಲ್ಲೂ ಸುಖ ಆಗ್ತಾ ಇಲ್ಲ, ಹಸಿವಾಗಿದೆ, ನಿರಡಿಕೆಯಾಗಿದೆ, ಏನೂ ಸಿಗ್ತಾ ಇಲ್ಲ. ಅದೆಲ್ಲ ಆದ ಮೇಲೆ ಪ್ರೇತಯೋನಿ ಗತಂ ದುಃಖಂ ಅನುಭೂಯ, ಅನೇಕ ದಿನಗಳ ಕಾಲ ಈ ದುಃಖವನ್ನು ಪಡೆದು ಆಮೇಲೆ ಕಪಿಯೋನಿಗೆ ಬಂದ, ಕಪಿಯಾಗಿ ಬಂದ. ಫಲಚೌರ್ಯ ಸಮುದ್ಭೂತಾಂ ಕಪಿಯೋನಿಂ ಅಜೀಗಮತ್, ಮುಂದೆ ಕಪಿಯೋನಿಯನ್ನು ಪಡೆದ. ಒಂದು ಕಪಿಯಾಗಿ ಒಂದು ಕಾಲಂಜರ ಪರ್ವತ ಅಂತಿದೆ, ನೀವೆಲ್ಲ ಕೇಳಿರ್ತೀರಿ ಈ ಕಥೆಯನ್ನು, ಹರಿವಂಶದಲ್ಲಿ ಬಂದಿರ್ತದೆ. ಕಾಲಂಜರ ಪರ್ವತದಲ್ಲಿ ಅವನು ಅಲ್ಲಿ ಹುಟ್ಟಿದ್ದಾನೆ. ಅಲ್ಲಿ ನೀರಳ ಹಣ್ಣು ಜಂಬುಖಂಡ ಮನೋಹರೆ ಸುಶೀತಲ ಜಲಚ್ಛಾಯೆ ಫಲ ಪುಷ್ಪ ಸಮನ್ವಿತೆ. ಅಲ್ಲ, ಹುಟ್ಟಿದ ಕಪಿಯಾಗಿ ನೋಡ್ರಿ, ಪ್ರೇತದಲ್ಲಿದ್ದಾಗ ಯಾವ ಅನುಕೂಲ ಇದ್ದಿದ್ದಿಲ್ಲ, ನೀರು ಕೂಡ ಸಿಗಲಿಲ್ಲ ಅಂತ ಹೇಳಿದರು. ಕಪಿಯಾಗಿ ಹುಟ್ಟಿದಾಗ ಎಂಥ ಕಡೆ ಹುಟ್ಟಿದ ಅಂದರೆ ಸಮೃದ್ಧವಾದ ಹಣ್ಣು, ತಂಪಾದ ನೀರು, ಒಳ್ಳೆಯ ಗಾಳಿ ಮತ್ತು ಸುಂದರವಾದಂತಹ ಪರಿಸರ, ಅಂಥಲ್ಲಿ ಅವನು ಕಪಿಯಾಗಿ ಹುಟ್ಟಿದ. ಇಲ್ಲಿ ನಾರದರಿಗೆ ಒಂದು ಪ್ರಶ್ನೆ ಬಂತು, ಅಲ್ಲ ಕಷ್ಟ ಕೊಡಲಿಕ್ಕೆ ಅಂತ ಕೊಟ್ಟು ಇಂಥ ಕಡೆ ಹುಟ್ಟಿಸೋದ? ಹಿಂದೆ ನಮ್ಮ ಫ್ರೀಡಮ್ ಫೈಟರ್ಸ್ ಒಳಗೆ ಕೆಲವರೆಲ್ಲ ಸೂಡೋ ಫ್ರೀಡಮ್ ಫೈಟರ್ಸ್ ಇದ್ದರು. ಅವರಿಗೆಲ್ಲ ಇದು ಮಾಡ್ತಾ ಇದ್ರು, ಏನಂತಂದರೆ ಅವರನ್ನು ಹೌಸ್ ಅರೆಸ್ಟ್ ಅಂತ ಮಾಡೋರು. ಅಯ್ಯೋ, ನಮ್ಮ ಫ್ರೀಡಮ್ ಫೈಟರ್ಸ್ ಹೌಸ್ ಅರೆಸ್ಟ್ ಒಳಗಿದ್ರು. ಏನಂದರೆ ಅವರಿಗೆ ಒಂದು ಒಳ್ಳೆ ಮನೆ, ಕೂಡಲಿಕ್ಕೆ ಒಂದು ಸೀಟು ಮತ್ತು ಒಂದು ಒಳ್ಳೆಯ ಗಾದಿ ಮಲಗಲಿಕ್ಕೆ, ಫ್ಯಾನು, ಆಮೇಲೆ ಈ ಕಡೆಯಿಂದ ಆ ಕಡೆ ಎಲ್ಲ ಕಡೆ ಚೆನ್ನಾಗಿ ಗಾಳಿ ಬೆಳಕು ಇರುವಂತಹ ಒಂದು ರೂಮ್ ಕೊಟ್ಟು ಹೌಸ್ ಅರೆಸ್ಟ್ ಅಂತ ಮಾಡ್ತಾ ಇದ್ರು. ಇದಕ್ಕೆ ಅರೆಸ್ಟ್ ಅಂತ ಯಾರಂತಾರೆ? ಇದಕ್ಕೆ ಪೂರ್ಣ ಫಲನೇ ಇದು. ಏನೂ ಕೆಲಸ ಇಲ್ಲದೆ ಯಾರಾದರೂ ನಿಮ್ಗೆ ಊಟಕ್ಕೆ ಹಾಕ್ತಾ ಇದ್ರೆ ಎಷ್ಟು ಸಂತೋಷ ಆಗಬೇಕು, ಆ ಥರ ಆಯ್ತಿದು. ಹಾಗೆ ಅಂತ ಜನ ಎಲ್ಲ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವರು ಮಹಾನುಭಾವರು ಪಾಪ ಆ ಭಯಾನಕವಾದ ಕಾಲಾಪಾನಿಯಲ್ಲಿ ಬಿದ್ದು ಕಷ್ಟಪಟ್ಟವರು ಇದ್ದಾರೆ. ಇದನ್ನು, ಈ ವೈಚಿತ್ರವನ್ನು ನಮ್ಮ ದೇಶದಲ್ಲೇ ನಾವೇ ನೋಡಿದ್ದೀವಿ, ಇಂತಹ ಪರಿಸ್ಥಿತಿಗಳು. ನಾರದರು ಅಂದರು, ಅಲ್ಲ ಇವನು ಕಷ್ಟಪಟ್ಟು ಇರಬೇಕಾದ ಸನ್ನಿವೇಶದೊಳಗೆ ಇಂಥ ಒಳ್ಳೆ ಕಡೆಗೆ ಕಪಿಯಾಗಿದ್ದವನಿಗೆ ಸಮೃದ್ಧವಾದ ಹಣ್ಣುಗಳು ಸಿಕ್ಕರೆ ಅವನಿಗೆ ಕಷ್ಟ ಏನಾಯ್ತು, ಸುಖನೇ ಆಯ್ತಲ್ಲ ಅಂತ ಕೇಳಿದ್ರಂತೆ. ಅದರ ಹೆಸರು ಮೃಗತೀರ್ಥ ಅಂತ ಹೇಳಿ. ಮೃಗತೀರ್ಥ ಮಿತಿಖ್ಯಾತಂ ಸುರಾಣಾಮಪಿ ದುರ್ಲಭಂ ಅಂತಂದ್ರು. ಎಂಥ ಅದ್ಭುತ ಅಂದರೆ ಅವನು ಹುಟ್ಟಿದಂತಹ, ಅರ್ಥಾತ್ ಆ ಕಪಿಯಾಗಿ ಹುಟ್ಟಿದಂತಹ ಜಾಗ ಮೃಗತೀರ್ಥ ಅಂತ ಅದರ ಹೆಸರು. ಅದು ಯಾಕೆ ಮೃಗತೀರ್ಥ ಅಂತ ಕರೆಸ್ಕೊಳ್ತದೆ ಅಂದರೆ ದೇವತೆಗಳೆಲ್ಲ ಮೃಗಗಳ ರೂಪದಲ್ಲಿ ಅವರು ಓಡಾಡ್ತಾರಂತ, ಅಷ್ಟು ಪವಿತ್ರವಾದಂತಹ ಜಾಗ ಇದು. ಅದೇನು ಐಸಿಂಗ್ ಆನ್ ದ ಕೇಕ್ ಅಂತಾರಲ್ಲ, ಹಂಗಾಯ್ತಿದು. ಏನಾಯ್ತು, ಮೊದಲಿಗೆ ಒಳ್ಳೆಯ ಹಣ್ಣುಗಳಿದೆ, ಪರಿಸರ ಚೆನ್ನಾಗಿದೆ, ನೀರಿದೆ, ಅನೇಕ ಸಿಹಿ ನೀರಿನ ನದಿಗಳಿವೆ, ಎಲ್ಲ ಚೆನ್ನಾಗಿರುವ ಕಡೆಗೆ ಮತ್ತು ಮೇಲೆ ಪುಣ್ಯವಾದ ಪವಿತ್ರವಾದ ಭೂಮಿ. ಇಂತಹ ಕಡೆಗೆ ಶಿಕ್ಷೆಗೆ ಅಂತ ಕಪಿಯಾಗಿ ಹುಟ್ಟಿದ್ರೆ ಶಿಕ್ಷೆ ಎಲ್ಲ ಆಯ್ತು. ಅದನ್ನು ಕೇಳ್ತಾ ಇದ್ದಾರೆ. ಆವಾಗ ಹೇಳ್ತಾರೆ ನಾರದರು, ತ್ರೈಲೋಕ್ಯ ಪಾವನೇ ರಮ್ಯೆ ಮೃಗತೀರ್ಥೆ ಕಥಂ ಕಪಿ. ಅದೇಂಗೆ ಹುಟ್ಟಿದ ಅಲ್ಲೇ? ಅದು ಕೇಳಿದ್ದಕ್ಕೆ ಬಹಳ ಅದ್ಭುತವಾದ ಒಂದು ಸಂದೇಶ ಕೊಡ್ತಾರೆ. ಈ ಕಥೆಯನ್ನಂತೂ ಕೇಳಲೇಬೇಕು. ಏನಂತಂದರೆ ಅವ್ರು ಹೇಳ್ತಾರೆ, ಇದಕ್ಕೊಂದು ಕಾರಣ ಇದೆ. ಏನಂತಂದರೆ ಒಬ್ಬ ವೈಶ್ಯ ಇದ್ದ. ವೈಶ್ಯ ಅಂತಂದರೆ ಮಾರಾಟ ಮಾಡುವವನು, ಇವನು ಧನಿಕ, ಇದು ವ್ಯಾಪಾರಿ. ಅವನ ಹೆಸರು ಚಿತ್ರಕುಂಡಲ ಅಂತ ಇದ್ದ. ಆಮೇಲೆ ತಾರಕ ಅಂತ ಅವನ ಹೆಂಡತಿ. ಅವರಿಬ್ಬರೂ ಕೂಡ ಒಳ್ಳೆಯ ಭಗವದ್ಭಕ್ತರು, ಪುರುಷೋತ್ತಮ ಪರಮಾತ್ಮನ ಭಗವದ್ಭಕ್ತರಾದ್ದರಿಂದ ಒಂದು ಸಲ ಅವರು ಪುರುಷೋತ್ತಮ ಮಾಸದಲ್ಲಿ, ಇದೇ ಅಧಿಕ ಮಾಸದೊಳಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮವನ್ನು ಮಾಡಿ ಅನೇಕ ದಂಪತಿಗಳನ್ನು, ನಿನ್ನೆ ದಿವಸ ಕೇಳಿದ್ರಿ ಎಷ್ಟು ದಂಪತಿಗಳನ್ನು ಕರಿಬೇಕು, ಯಾವ ರೀತಿ ಪೂಜೆ ಮಾಡಬೇಕೆಲ್ಲ ಬಂತಲ್ಲ. ಅನೇಕ ದಂಪತಿಗಳನ್ನು ಕರೆದು ಅವರಿಗೆಲ್ಲ ಎಲ್ಲವನ್ನು ಕೊಟ್ಟು ಅವರಿಗೆ ಚೆನ್ನಾಗಿ ಪ್ರೀತಿಪಡಿಸಿದ್ರು. ಶ್ರದ್ಧೆಯಿಂದ ದಾನ ಮಾಡ್ತಾ ಇದ್ದ, ಕೇಳಿದವರಿಗೆ ಕೇಳಿದ್ದನ್ನು ಕೊಡ್ತಾ ಇದ್ದ. ಆ ಚಿತ್ರಕುಂಡಲ ಅನ್ನೋ ಚೆನ್ನಾಗಿ ನಡೀತಾ ಇತ್ತು. ಆ ಉದ್ಯಾಪನ ಮಾಡುವ ಕಾಲಕ್ಕೆ, ಅರ್ಥಾತ್ ಆ ವ್ರತವನ್ನು ಮುಗಿಸೋ ಕಾಲಕ್ಕೆ ಅಲ್ಲಿಗೆ ಈ ಕದರ್ಯ, ಇವನಿನ್ನೂ ಜಿಪುಣನಾಗಿದ್ದಲ್ಲ, ಆ ಅವಸ್ಥೆಯೊಳಗೆ ಅವನ ಹತ್ರ ಹೋಗಿದ್ನಂತ. ಯಾರ್ಯಾರು ಎಲ್ಲಿ ಕೊಡ್ತಾರೋ ಅಲ್ಲಿ ಹೋಗವನೇ ಇವನು ಎಲ್ಲ ಕಡೆ, ಯಾಕೆಂದ್ರೆ ಬೇಕು, ದುಡ್ಡು ಬೇಕು. ಆವಾಗ ಹೋದಾಗ ಒಂದು ಸಲ ಅವನು ವಿನಯಾವನತೋ ಭೂತ್ವ ಸಗದ್ಗದ ಮುವಾಚಃ ಚಿತ್ರಕುಂಡಲ ವೈಶೇಷ ಭಗವದ್ಭಕ್ತಿ ಭಾಸುರ ಪುರುಷೋತ್ತಮ ವ್ರತಂ ಸಮ್ಯಕ್ ಭವತಾ ವಿಧಿನಾ ಕೃತಂ ಅಂತ. ಈ ಯಾರು ಇವನಿದ್ದಾನೆ ಜಿಪುಣ, ಅವನು ಸುಮ್ಮನೆ ಈಗ ಯಾರೋ ಒಬ್ರು ದುಡ್ಡು ಕೊಡ್ತಾರೆ ಅಂದ್ರೆ ಅವ್ರಿಗೆ ನಾವು ಹೊಗಳ್ತೀವೋ ಇಲ್ಲೋ. ಈಗ ನೋಡ್ರಿ, ಬೇಕಾರೆ ಯಾರೋ ಒಬ್ಬರು ಬಂದ್ರಪ್ಪ, ಈ ನಮ್ಮ ಅಧಿಕಾರಿಗಳು, ಅವ್ರಿಗಿಂತ ಮೇಲಿನವರು, ವಿಧಾಯಕರು ಯಾರೋ ಬಂದರೆ
ನೀವೇ ಇಂದ್ರ, ನೀನೇ ಚಂದ್ರ, ನಿನ್ ಬಿಟ್ರೆ ಇನ್ ಯಾರಿಲ್ಲ ಅಂತ ಹೊಳ್ತಾರೆ ಜನ. ಯಾಕೆ ಅಂದ್ರೆ ಕೆಲಸ ಆಗ್ಬೇಕು, ಇಲ್ಲ ಓಡಿ ಹೋಗ್ತಾನೆ ಮಾರಾಯ ಅಂತ. ಹೌದೋ ಇಲ್ಲ? ಹಾಗೆ ಇವನ ಕೈಯಿಂದ ಕೆಲಸ ಆಗ್ಬೇಕು. ಏನಂತ? ಅವನು ಇನ್ನೊಂದು 4 ದುಡ್ಡು ಕೊಡಬೇಕು. ಕೊಡೋವನು 10 ರೂಪಾಯಿ ಕೊಡುವಲ್ಲಿ 100 ರೂಪಾಯಿ ಕೊಡ್ಲಿ ಅಂತ ಅಪೇಕ್ಷೆ. ಅದಕ್ಕಾಗಿ ಚೆನ್ನಾಗಿ ಮಾಡಿದಪ್ಪ ನೀನು, ಪುರುಷೋತ್ತಮ ಮಾಸ ಬಹಳ ಚೆನ್ನಾಗಿ ಮಾಡಿದ್. ಇದು ಅಷ್ಟೇ ಅಲ್ಲ, ಇಷ್ಟು ಚೆನ್ನಾಗಿ ಮಾಡಿದ್ದಕ್ಕೆ ಭವಾನದ್ಯ ಕೃತಾರ್ಥೋಸಿ ಭಾಗ್ಯವಾನಸಿ, ನೀನು ಭಾಗ್ಯವಂತ, ಕೃತಾರ್ಥ, ಎಂಥ ದೊಡ್ಡದಿದು. ಅಷ್ಟೇ ಅಲ್ಲ, ಪುರುಷೋತ್ತಮ ಮಾಸದಲ್ಲಿ ಒಂದು ದಾನ ಮಾಡಿದರೆ ಪುಣ್ಯ ಅಂತ ಹೇಳ್ತಾರೆ. ಇಷ್ಟು ಜನಕ್ಕೆ ಇಷ್ಟು ರೀತಿಯ ದಾನ ಮಾಡಿದ್ದಿ, ಬಹಳ ಸಂತೋಷ, ಪುರುಷೋತ್ತಮ ಮಾಸಕ್ಕಿಂತ ದೊಡ್ಡದಿಲ್ಲ ಅಂತ ಅಂದನು. ಹಿ ಡಿಡ್ ನಾಟ್ ಮೀನ್ ಇಟ್, ಬಟ್ ಹಿ ಸೆಡ್ ಇಟ್. ಅವನು ಅದನ್ನು ಮನಸ್ಸಿನಿಂದ ಅದನ್ನು ಒಪ್ಪಿ ಹೇಳಿದ್ನೋ ತಪ್ಪಿ ಹೇಳಿದ್ನೋ, ಅಂತೂ ಬಾಯಿಯಿಂದ ಬಂತು ಒಳ್ಳೆಯ ಮಾತು. ಹೀಗಾಗಿ ಒಳ್ಳೆಯ ಮಾತು ಪುರುಷೋತ್ತಮ ಮಾಸದ ಬಗ್ಗೆ ಬಂದಿದ್ದಕ್ಕೆ ಆ ಜನ್ಮದಲ್ಲಿ ಜಿಪುಣನಾಗಿ ಮುಂದೆಲ್ಲ ಅಪರಾಧ ಮಾಡಿ ಈ ಜನ್ಮಕ್ಕೆ ಬಂದರೂ ಆ ಪುಣ್ಯ ಇತ್ತಲ್ಲ, ಒಳ್ಳೆಯ ಮಾತನ್ನು ಆಡಿದ್ದ, ಭಗವದ್ ಭಕ್ತರಿಗೆ ನೀನು ಮಾಡಿದ್ದು ದೊಡ್ಡದು ಅಂತ ಹೇಳಬೇಕು. ಇದಕ್ಕೆ ಒಂದು ಕಾರಣ ಹೇಳ್ತಾರೆ. ನಮಗೆ ಒಳ್ಳೆಯದನ್ನು ಮಾಡ್ಲಿಕ್ಕೆ ಆಗ್ತದೋ ಬಿಡ್ತದೋ, ಯಾರು ದೊಡ್ಡ ಕೆಲಸವನ್ನು ಮಾಡ್ತಿರ್ತಾರಲ್ಲ ಅವರಿಗೆ ಹೇಳಬೇಕಂತೆ. ಏನಂತ? ನೀವು ಬಹಳ ಪುಣ್ಯವಂತರಿದ್ದೀರಿ, ಬಹಳ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ. ಅವ್ರಿಗೆ ನಾವು ಅಂತ ಇರಬೇಕು. ಯಾಕೆಂದರೆ ಮಾಡಿದವರ ಪುಣ್ಯನೂ ನಮಗೆ ಸ್ವಲ್ಪ ಬರ್ತದೆ. ಅದಕ್ಕಾಗಿ ಇವರು ಅಧಿಕ ಮಾಸದ ಆಚರಣೆಯನ್ನು ಚೆನ್ನಾಗಿ ಮಾಡುವಾಗ ಅದನ್ನು ಶ್ಲಾಘನೆ ಮಾಡಿದ್ದಕ್ಕೆ ಇವನಿಗೆ ಬಹಳ ಪುಣ್ಯ ಬಂತು. ಆ ಪುಣ್ಯದ ಕಾರಣಕ್ಕೆ ಕಪಿಯಾಗಿ ಹುಟ್ಟುವ ಪಾಪ ಇದ್ದರೂ ಒಳ್ಳೆ ಕಡೆ ಹುಟ್ಟೋ ಪುಣ್ಯ ಬಂತು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಕಪಿ ಜನ್ಮ ಬಂತು, ಪಾಪಕ್ಕಾಗಿ ಅದಾಯಿತು. ಬೇರೆಯವರ ಮನೆಯ ಹಣ್ಣುಗಳನ್ನು ಕದ್ದು ತಿಂದ ಪಾಪ ಕಪಿಯಾಗಿ ಹುಟ್ಟಿದ. ಆದರೆ ಪುರುಷೋತ್ತಮ ಮಾಸದಲ್ಲಿ ಒಳ್ಳೆಯ ಮಾತುಗಳನ್ನಾಡಿ ಭಗವದ್ಭಕ್ತರನ್ನ ಶ್ಲಾಘನೆ ಮಾಡಿದ್ದಕ್ಕೆ ಒಳ್ಳೆಯ ಪುಣ್ಯನೂ ಇತ್ತು. ಹೀಗಾಗಿ ಹುಟ್ಟೋದು ಹುಟ್ಟಿದ, ಒಳ್ಳೆ ಕಡೆ ಹುಟ್ಟಿದ ಅಂತ ಇಷ್ಟು ಹೇಳಿದ್ರು. ನ ದದಾಸಿ ಕಥಂ ಮಹ್ಯಂ ಭಾಗ್ಯಹೀನಾಯ ಭೂರಿದ ಅಂತೆಲ್ಲ ಹೇಳಿ ಅವನ ಹತ್ರ ದುಡ್ಡು ಇಸ್ಕೊಂಡಿರ್ತಾನೋ, ನನಗೆಲ್ಲ ದುಡ್ಡು ಕೊಡ್ರಿ ಅಂತ ಹೇಳಿ. ಆಯಿತು ಅಂತ ಹೇಳಿ ಪಾಪ ಅವನು ಕೊಟ್ಟು ಕಳಿಸಿರ್ತಾನೆ. ಅಂತೂ ಈ ಕಾರಣಕ್ಕಾಗಿ ಕಪಿಯಾಗಿದ್ದರೂ ಅವನು ಸಮೃದ್ಧವಾದಂತಹ ಕಡೆ ಹುಟ್ಟಿದ್ದಾನೆ ಅಂತ ಹೇಳಿದ್ರು. ಸುಶೀತಲ ಜಲೇ ಬ್ರಹ್ಮನ್ ಸ್ನಿಗ್ಧ ಛಾಯೆ ಮನೋಹರೆ ಸದ್ವೃಕ್ಷ ಮಂಡಿತೇರಣ್ಯೆ ತತ್ಸ್ಥಿತೇ ಕಾರಣಂ ವದ ಅಂತಂದಾಗ ಅವಾಗ ಹೇಳ್ತಾರೆ, ಕಪಿಗಳು ಎಲ್ಲೇ ಇದ್ದರೂ ಕೂಡ ಇದು ಒಂದು ಕಾರಣ ಅಂತ. ಇದು ಒಂದನೇದ್ದು. ಇನ್ನೊಂದು ಕಾರಣ ಹೇಳ್ತಾರೆ, ಇದು ಕೂಡ ಬಹಳ ಐತಿಹಾಸಿಕವಾದ ಕಾರಣ. ಇದು ಅಪರೂಪದ್ದು, ನೀವು ಕೇಳಿರೋದಿಲ್ಲ. ಏನು ಕಾರಣ ಅಂದರೆ, ಸಾಮಾನ್ಯವಾಗಿ ಕಪಿಗಳು ಇದ್ದಲ್ಲಿ ಫಲ ಸಮೃದ್ಧಿ ಹೆಚ್ಚು ಅಂತ ಹೇಳ್ತಾರೆ. ಒಟ್ಟಾರೆ ಯಾವ ಕಾಲಕ್ಕೂ ಆಯಿತು, ಎಲ್ಲ ಕಡೆ ಆಯಿತು. ಎಲ್ಲಿ ಹಣ್ಣುಗಳು ಹೆಚ್ಚಿರ್ತಾವೋ ಅಲ್ಲಿ ಕಪಿಗಳಿರ್ತಾವೆ, ಅಥವಾ ಎಲ್ಲಿ ಕಪಿಗಳಿರ್ತಾವೋ ಅಲ್ಲಿ ಫಲ ಸಮೃದ್ಧಿ, ವಾತ ಗಾಳಿ ಚೆನ್ನಾಗಿರ್ತದೆ, ಎಲ್ಲ ಇರ್ತದೆ ಅಂತ ಹೇಳ್ತಾರೆ. ನೀವು ಅನೇಕ ಕಡೆ ನೋಡಿರ್ತೀರಿ. ಇದಕ್ಕೆ ಕಾರಣ ರಾಮಾಯಣದ ಕಾರಣವನ್ನು ಕೊಡ್ತಾರೆ. ಏನು ರಾಮಾಯಣದ ಕಾರಣ? ಬಹಳ ಚಂದ ಹೇಳ್ತಾರೆ. ಯದಾ ದಾಶರಥಿ ರಾಮ ಸರ್ವಾರ್ಥ ಫಲದಾಯಕ ಹತವಾನ್ ರಾವಣಂ ದುಷ್ಟಂ ಬದ್ಧ್ವಾ ಸೇತುಂ ಮಹೋದಧೌ. ರಾಮದೇವರು ಸೇತುವೆಯನ್ನು ಕಟ್ಟಿ ವಾನರ ಸೈನ್ಯದ ಸೇವೆಯನ್ನು ತೆಗೆದುಕೊಂಡು ರಾವಣನ ಸಂಹಾರ ಮಾಡಿ ಅಲ್ಲಿ ವಿಭೀಷಣನಿಗೆ ಪಟ್ಟವನ್ನು ಕಟ್ಟಿ ಸೀತಾದೇವಿಯನ್ನು ಕರ್ಕೊಂಡು ಬಂದು ಅವಳು ತೇಜಸ್ಸಿನಂತೆ ಶುದ್ಧಳಾಗಿದ್ದಾಳೆ, ಅಗ್ನಿಗಿಂತ ಪರಿಶುದ್ಧಳಾಗಿದ್ದಾಳೆ ಅಂತ ತೋರಿಸಿ ತಾನು ರಾಜ್ಯಭಾರವನ್ನು ಮಾಡಿದ. ಇಷ್ಟು ಕಥೆ ನಮ್ಗೆ ಗೊತ್ತಿದೆ. ಈ ರಾಜ್ಯಭಾರವನ್ನು ಮಾಡುವಾಗ ಹೇಳ್ತಾರೆ, ಅತ್ರಯೇ ವಾನರಾಶೂರ ರಕ್ಷೋಭಿರ್ ನಿಹತಾಶ್ಚತೆ ಸಂಜೀವಯದ ತನ್ನಾಶು ಸುಧಾವೃಷ್ಟ್ಯ ಮಮಾಜ್ಞೆಯ. ಈ ಕಾರ್ಯವು ನಡೆದಾಗ ಆ ಕಡೆಯಿಂದ ಜನ ಸತ್ತಿದ್ರು, ರಾವಣನ ಕಡೆ ಒಂದಿಷ್ಟು ಜನ ಯುದ್ಧ ಮಾಡಿ ತೀರ್ಕೊಂಡಿದ್ರು. ಈ ಕಡೆಯಿಂದ ಕಪಿಗಳು ಕೂಡ ಸತ್ತಿದ್ವಲ್ಲ ಒಂದಿಷ್ಟು. ರಾವಣನು ಒಂದಿಷ್ಟು ಅಸ್ತ್ರ ಬಿಟ್ಟಿರ್ತಾನೆ, ಕಪಿಗಳು ನಾಶ ಆಗಿರ್ತಾವೆ. ಆ ಕಪಿಗಳಿಗೆಲ್ಲ ನೋಡಿ ರಾಮನ ಮನಸ್ಸು ಬಹಳ ಆರ್ದ್ರವಾಗಿ ವಿಚಾರ ಮಾಡಿ ಹೇಳ್ತಾನೆ, ಈ ಕಪಿಗಳಿಗೆ ಸಂಜೀವಿನಿಯ ಮೂಲಕವಾಗಿ ಎಲ್ಲರನ್ನೂ ಬದುಕಿಸ್ಬೇಕಂತ ಹೇಳ್ಬಿಟ್ಟು ಆಜ್ಞೆ ಮಾಡ್ತಾನೆ ದೇವತೆಗಳಿಗೆ. ಅವರು ಸಂಜೀವಿನಿಯ ಮುಖಾಂತರವಾಗಿ ಕಪಿಗಳನ್ನೆಲ್ಲ ಬದುಕಿಸ್ತಾರೆ. ಬದುಕಿಸಿದ ಮೇಲೆ ಏನಾಯಿತು ಒಂದು ತತಃ ಸಂಜೀವಿತ ಸರ್ವೇ ವಾನರ ಜಯಶಾಲಿನಃ. ಅದಾದ ಮೇಲೆ ಯಾವಾಗ ಹೇಳ್ತಾರೆ, ಹೇ ಸುಗ್ರೀವ ಹನುಮಂತೌ ಹೇ ತಾರಾತ್ಮಜ ಜಾಂಬುವಾನ್ ಮಿತ್ರ ಕಾರ್ಯಂ ಕೃತಂ ಸರ್ವಂ ಭವದ್ಭಿಃ ಸಹ ವಾನರೈಃ ಆಜ್ಞಾಪಯಂತು ತಾನ್ ಸರ್ವಾನ್ ಭವಂತೋ ವಾನರಾನ್ವಿತಃ ಭವತಾ ಜ್ಞಾಪಿತಾ ಸರ್ವೇ ಯಥೇಷ್ಟಂ ಯಾಂತು ತೇ ಯತಃ. ಅವ್ರು ಹೇಳಿದ್ರಂತೆ, ನೀವೆಲ್ಲರೂ ಕೂಡ ಬಹುವಿಧವಾಗಿ ನನ್ನ ಸೇವೆಯನ್ನು ಮಾಡಿದ್ರಿ. ಎಲ್ಲಿ ಕಪಿಗಳು, ಎಲ್ಲಿ ರಾಮಚಂದ್ರ. ರಾಮಚಂದ್ರ ಇದ್ದದ್ದು ಉತ್ತರ ಭಾರತದ
ಆ ಅಯೋಧ್ಯ ಪಟ್ಟಣದೊಳಗೆ ಕಪಿಗಳಿದ್ದಿದ್ದು ಇಲ್ಲಿ ಕಿಷ್ಕಿಂದ ಕೆಳಗಡೆ ಇದ್ದವರು ಅವರೆಲ್ಲ ಬಂದು ಸಮುದ್ರದ ಪರ್ಯಂತ ಬಂದು ಸೇತುವೆಯನ್ನು ಕಟ್ಟಿ ಎಷ್ಟು ಸೇವೆ ಮಾಡಿದ್ದಾರೆ. ಅನಂತ ಸೇವೆಯನ್ನು ಮಾಡಿದ ಕಪಿಗಳಿಗೆ ಏನು ಬೇಕು ಅಂತ ಕೇಳಿದ್ರಂತೆ. ಏನೂ ಇಲ್ಲ ಅಂತ ಅವ್ರ ಪಾಪ ಯಾರು ಎಲ್ಲರೂ ಸೇವೆಗಾಗಿ ಬಂದವರು, ನಿನ್ನ ಪಾದಸ್ಮರಣೆಯನ್ನು ಕೊಟ್ಟರೆ ಸಾಕು ಅನ್ನುವ ಕಪಿಗಳು. ಆವಾಗ ಅವನೇ ಒಂದು ಅನೌನ್ಸ್ಮೆಂಟ್ ಮಾಡಿಬಿಟ್ಟಂತ. ಏನಂದ್ರೆ ಈ ಕಪಿ ಕುಲ ಇದೆಯಲ್ಲ, ಎಲ್ಲೆಲ್ಲಿ ಇರ್ತದೋ ಅಲ್ಲೆಲ್ಲಿ ಸಮೃದ್ಧಿ ಇರಲಿ ಅಂತ ಹೇಳ್ಬಿಟ್ಟು ರಾಮದೇವರೇ ಹೇಳಿಬಿಟ್ಟು, ಯತ್ರ ಯತ್ರ ವನೇ ಏತೆ ಮಾಯಕ ದೀರ್ಘಜೀವಿನಃ ವಸಂತಿ ವಾನರಾಸ್ತತ್ರ ವೃಕ್ಷ ಪುಷ್ಪ ಫಲಾನ್ವಿತಾ. ಒಳ್ಳೆಯ ಗಿಡ, ಒಳ್ಳೆಯ ಹೂವು, ಬಳ್ಳಿ, ಫಲ, ಸಮೃದ್ಧವಾದಂತಹ ಗಾಳಿ, ಚೆನ್ನಾದ ಪರಿಸರ, ಇಷ್ಟು ಇರಬೇಕು ಕಪಿಗಳಿದ್ದಲ್ಲಿ. ಇದು ರಾಮದೇವರ ಕಟ್ಟಾಜ್ಞೆ. ಅದಕ್ಕಾಗಿಯೂ ಕೂಡ ಕಪಿಯಾಗಿ ಇವನು ಕಷ್ಟಪಡ್ತಾ ಇದ್ರೂ ಅಲ್ಲಿ ಬಂದು ಕಪಿ ಚೆನ್ನಾದ ಪ್ರದೇಶದಲ್ಲಿಯೇ ತಾನು ಹುಟ್ಟಿದೆ ಅಂತ ಅಭಿಪ್ರಾಯ. ಗೊತ್ತಾಯ್ತಲ್ಲ, ಎರಡು ಕಾರಣ ಹೇಳಿದ್ರು. ಒಂದು ಕಾರಣ, ಆ ಕಪಿಯು ಪೂರ್ವಜನ್ಮದಲ್ಲಿ ಪುರುಷೋತ್ತಮ ಮಾಸ, ಅಧಿಕ ಮಾಸವನ್ನು ವರ್ಣನೆ ಮಾಡಿದ್ದಕ್ಕೆ ಆ ಸಣ್ಣ ಪುಣ್ಯ, ಅದು ಬಹಳ ಅಪೇಕ್ಷೆ ಪಟ್ಟು ಮಾಡಿದ್ದಲ್ಲ, ದುಡ್ಡು ಬರ್ತದೆ ಅಂತ ಮಾಡಿದ್ದು. ಆದರೂ ಯಾವುದೋ ಒಂದು ಕಾರಣಕ್ಕೆ ಮಾಡಿದ್ನಲ್ಲ, ಆ ಪುಣ್ಯದಿಂದ ಒಳ್ಳೆಯ ಕಡೆ ಹುಟ್ಟಿದ. ನಂಬರ್ 1. ನಂಬರ್ 2 ಏನು ಅಂದರೆ, ರಾಮದೇವರು ಎಲ್ಲರಿಗೂ ಅಭಯವನ್ನು ಕೊಟ್ಟಿದ್ದಾರೆ. ರಾಮಾಯಣದ ಐತಿಹಾಸಿಕವಾದ ಘಟನೆಯ ಮೂಲಕ ಹೇಳ್ತಾ ಇದ್ದಾರೆ, ಎಲ್ಲಿ ಕಪಿಗಳು ಅಲ್ಲಿ ಸಮೃದ್ಧಿ. ಹೀಗಾಗಿ ಈ 2 ಕಾರಣಕ್ಕೆ ಹುಟ್ಟಿದ್ದ. ಇಷ್ಟು ಅಪರೂಪದ ವಿಷಯ ಸಿಗೋದಿಲ್ಲ ಎಲ್ಲೂ ಕಡೆ. ನಾಭುಕ್ತಂ ಅದಾದ ಮೇಲೆ 3ನೇದು ಹೇಳಿದ್ರು, ಆಯ್ತಪ್ಪ ಇಷ್ಟೆಲ್ಲ ಆಯ್ತಲ್ಲ ಕಪಿ ಜನ್ಮದಲ್ಲಿ, ಚೆನ್ನಾಗಿ ಇರ್ಬೋದಲ್ಲ ಅಂದರೆ ಇಲ್ಲ, ಅವನು ಕಪಿ ಜನ್ಮಕ್ಕೆ ಬಂದಿದ್ದೇ ಕಷ್ಟಪಡ್ಲಿಕ್ಕೆ. ಅಂದರೆ ಅದಕ್ಕೆ ನೋಡ್ರಿ, ದೇವರು ಹೆಂಗಿಟ್ಟಿರ್ತಾನಂದ್ರೆ ಸಮೃದ್ಧಿ ಎಲ್ಲ ಇದೆ, 2 ಕಾರಣಗಳಿಗಾಗಿದೆ, ಆದರೆ ಇವನಿಗೆ ಮಾತ್ರ ಆ ಸಮೃದ್ಧಿಯ ಲಾಭ ಆಗೋದಿಲ್ಲ. ಇದು 3ನೇದು. ಇದಕ್ಕೆ ಟ್ವಿಸ್ಟ್ ಇನ್ ದ ಟೇಲ್ ಅಂತ ಕರೀತಾರೆ. ಕಥೆಯೊಳಗಿನ ಒಂದು ಟ್ವಿಸ್ಟ್ ಇದು. ಏನಾಯ್ತು ಅಂತಂದ್ರೆ, ಆ ವಾನರಿಗೆ ಪರಂತು ಸುಖ ದುಃಖಾನಿ ಪ್ರಾಕ್ತನಾ ದೃಷ್ಟಜಾನಿ ಚ ಯತ್ರ ಯತ್ರ ವಸೇತ್ ಜಂತು ತತ್ರ ತತ್ರ ಉಪಯಾಂತಿ ನಾಭುಕ್ತಂ ಕ್ಷೀಯತೆ ಕರ್ಮ ಇತಿ ವೇದಾನುಶಾಸನಂ. ಅದ್ಭುತ. ಎಲ್ಲ ಅನುಕೂಲ ಇತ್ತು, ಶಿಕ್ಷೆಯೂ ಕೂಡ ರಕ್ಷೆಯಾಗಿಬಿಡ್ತು ಅಂತ ನಾವು ಅನ್ಕೊಳ್ಳೋ ಕಾರಣ ಇಲ್ಲ. ಚೆನ್ನಾಗಿದ್ರೂ ಸುಖ ಪಡ್ಲಿಕ್ಕೆ ಆಗೋದಿಲ್ಲ. ನಾವು ನೋಡಿವಲ್ಲ ಅಂಥವ್ರನ್ನ. ಎಷ್ಟೋ ಜನ ಇರ್ತಾರೆ ಲೋಕದೊಳಗೆ, ನೀವು ನೋಡಿರ್ಬೇಕಾರೆ. ಸಮೃದ್ಧಿ ಇರ್ತದೆ, ತಂದೆ ತಾಯಿಗಳು ಸಮೃದ್ಧವಾಗಿದ್ದಾರೆ, ಗಂಡ ಹೆಂಡತಿ ಚೆನ್ನಾಗಿದ್ದಾರೆ, ಮನೆಯೊಳಗೆ ದುಡ್ಡಿದೆ, ಆಸ್ತಿ ಪಾಸ್ತಿ ಎಲ್ಲ ಇದೆ, ಸುಖ ಇಲ್ಲ. ಯಾಕೆ ಗೊತ್ತಿಲ್ಲ. ಈ ಸಾಧ್ಯತೆ ಇದೆ, ಬೇಕಾದ್ರೆ ಕೇಳ. ಅಂಥವ್ರು ಎಷ್ಟೋ ಜನ ಇರ್ತಾರೆ, ಯಾಕೋ ಸುಖ ಇಲ್ಲ, ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ. ಅಂದರೆ ನಾಭುಕ್ತಂ ಕ್ಷೀಯತೆ ಕರ್ಮ, ಇದೇ ಉತ್ತರ ಅದಕ್ಕೆ. ವೇದ ಹೇಳ್ತದೆ, ಎಷ್ಟೇ ಸಮೃದ್ಧವಾದಂತಹದ್ದು ಇದ್ರೂ ಕೂಡ ಸುಖ ಅನ್ನೋದು ಮರೀಚಿಕೆ ಆಗಿದೆ ಅಂತಾದರೆ ಅದು ನಿಮ್ಮ ಪ್ರಾರಬ್ಧ ಕರ್ಮ ಅಂತ ತಿಳ್ಕೊಳ್ಬೇಕು, ಬೇರೆ ಏನೂ ಅಲ್ಲ. ಅದಕ್ಕಂತೂ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಈಗಿರೋ ಕರ್ಮ ಆದರೂ ಚೆನ್ನಾಗಿ ಮಾಡಬೇಕು ಅಂತ ಅಭಿಪ್ರಾಯ ಅಷ್ಟೇ. ಯಾಕಂದ್ರೆ ಇದು ಕೂಡ ಒಂದು ದಿವಸ ಪ್ರಾರಬ್ಧವಾಗಿ ಕಾಣಿಸ್ಕೊಳ್ತದೆ, ಅದು ಸುಖ ಪ್ರಾರಬ್ಧ ಆಗ್ತದೆ ಅವಾಗ. ಹೀಗಾಗಿ ಅದಕ್ಕೆ ಹೇಳ್ತಾರೆ, ನಮ್ಮ ಹಿಸ್ಟ್ರಿಯನ್ನು ಯಾಕೆ ಓದ್ಬೇಕು ನಾವು? ಯಾರೋ ಹೇಳ್ತಿರ್ತಾರೆ, ಹಿಸ್ಟ್ರಿ ಕ್ಲಾಸ್ನೊಳಗೆ 1ನೇ ದಿವಸ ಇದನ್ನೇ ಹೇಳ್ತಾರೆ. ಹಿಸ್ಟ್ರಿಯನ್ನು ಯಾಕೆ ಅಭ್ಯಾಸ ಮಾಡಬೇಕು ಅಂದರೆ, ಒನ್ ಹೂ ಲರ್ನ್ಸ್ ನಥಿಂಗ್ ಫ್ರಮ್ ದ ಪಾಸ್ಟ್ ವಿಲ್ ಬಿ ಪನಿಷ್ಡ್ ಬೈ ದ ಫ್ಯೂಚರ್ ಅಂತ. ಹೀಗಾಗಿ ನಮ್ಮ ಇತಿಹಾಸವನ್ನು, ನಮ್ಮ ಪ್ರಾರಬ್ಧವನ್ನು ನಾವು ಅಧ್ಯಯನ ಮಾಡಬೇಕು. ಇಲ್ಲ ಅಂದರೆ ನಾಳೆ ದಿವಸ ಇವತ್ತಿನ ಜೀವನ ಚೆನ್ನಾಗಿ ಕಳೀಲಿಕ್ಕೆ ನಮ್ಗೆ ಆಗೋದಿಲ್ಲ. ದಟ್ ಈಸ್ ದ ಪ್ರಾಬ್ಲಮ್. ಆದ್ದರಿಂದ ಇತಿಹಾಸವನ್ನು ಓದಬೇಕು. ಇಲ್ಲಿ ಹೇಳ್ತಾ ಇದ್ದಾರೆ, ಕಪಿಗೆ ಎಲ್ಲ ಇದ್ರೂ ಕೂಡ ಒಂದು ಸಮಸ್ಯೆ ಆಯಿತು ಅಂತ ಹೇಳಿ. ಏನು ಸಮಸ್ಯೆ? ಅಥ ಸೌವಾನರಸ್ತತ್ರ ವವೃಧೆ ಪರ್ವತೋಪಮಃ ಬೃಹತ್ ಕ್ಷುಟ್ ತೃಟ್ ಸಮಾಯುಕ್ತೋ ಲೋಲುಪೋ ವ್ಯಚರಧ್ವನೆ ವಕ್ತ್ರ ವೃಣಶ್ಚ ದಿವಾನಿಶಂ ಅಂತ ಬರುತ್ತೆ. ಚೆನ್ನಾಗಿ ಎಲ್ಲ ನಡೀತಾ ಇತ್ತು, ಹಣ್ಣು ತಿಂದು ಇನ್ನೇನು ಆರಾಮಾಗಿರ್ಬೇಕು, ಕಪಿಯೋನಿ ಒಳಗೂ ಸಂತೋಷದಿಂದ ಇರಬೇಕು ಅಂದರೆ ಬಾಯಿ ಒಳಗೆ ಒಂದು ವ್ರಣ ಆಗಿಬಿಡ್ತು, ಒಂದು ಹುಣ್ಣು. ಬಾಯಿ ಒಳಗಿನ ಹುಣ್ಣು ಅತಿರೇಕಕ್ಕೆ ಹೋದಾಗ, ನಮಗಾದರೆ ನಾವು ಡಾಕ್ಟರ್ ಹತ್ರ ಹೋಗಿ ಒಂದು ಉಪಚಾರ ಅಂತ ಮಾಡಿಸ್ಕೊಳ್ತೀವಿ. ಅವ್ರಿಗೇನಿದ್ರು ಪ್ರಕೃತಿಯಿಂದನೇ ಸುಧಾರಣೆ ಆಗಬೇಕು. ಆ ಪ್ರಕೃತಿಯೇ ಇವಾಗ ಶಿಕ್ಷೆ ಕೊಡ್ಲಿಕ್ಕೆ ನಿಂತಿದೆ. ಯಾಕೆಂದ್ರೆ ಯಮದೇವರ ಶಾಸನ ಇತ್ತು, ಇವನಿಗೆ ಸುಖ ಆಗಬಾರದು ಅಂತ ಶಾಸನ. ಹೀಗಾಗಿ ಯಾವಾಗ ಪ್ರಕೃತಿ ಕೋಪಿಷ್ಟವಾಯಿತು, ಇವನಿಗೆ ಯಾವ ಸುಖ ಇಲ್ಲ. ಬಾಯಿಯೊಳಗೆ ವ್ರಣವಾಗಿದೆ, ಹಣ್ಣು ಕಾಣಿಸ್ತಾ ಇದ್ದಾವೆ, ಹಣ್ಣನ್ನು ತೆಗೆದು ತಿನ್ಲಿಕ್ಕೆ ಆಗ್ತಾ ಇಲ್ಲ. ನೋಡ್ರಿ, ಇದು ಹಿಂಗೆ. ಇದು ಕನ್ನಡಿಯೊಳಗಿನ ಗಂಟಿದ್ದಂಗೆ. ಕನ್ನಡಿ ಗಂಟು ನೋಡ್ಲಿಕ್ಕೆ ಸಂತೋಷ ಆಗ್ತದೆ, ಅಯ್ಯೋ ಇಷ್ಟು ಚೆನ್ನಾಗಿದೆ ಧನ ಅಂತ, ತಗೊಳ್ಳಿಕ್ಕೆ ಬರೋದಿಲ್ಲ, ಇದಾಗ್ತದೆ. ಹಾಗೆ ನಡೀತಾ ಇತ್ತು ಅವನಿಗೆ. ಅತ್ಯಂತ ವೇದನಾವಿಷ್ಟೋ ನಾತ್ತುಂ ಶಕ್ತಸ್ತು ಕಂಚನ.
ಹಿ ವಾಸ್ ಅನೇಬಲ್ ಟು ಈಟ್ ಎನಿಥಿಂಗ್ ಅಂತ. ಏನೂ ತಿನ್ಲಿಕ್ಕೆ ಆಗ್ತಾ ಇಲ್ಲ ಅವನ ಹತ್ರ. ಯಾಕೆ ಅಂದರೆ ಈ ಕಾರಣಕ್ಕಾಗಿ ವದನಾಭ್ಯಾಸೇ ನೀತ್ವಾ ತತ್ಯಾಜ ಭೂರಿಷ. ಪಾಪ ಪ್ರಯತ್ನ ಮಾಡಿದಂತೆ, ಹಂಗೂ ಹಿಂಗೂ ಏನೋ ಸಣ್ಣದು ಮಾಡಿ ಬಾಯಲ್ಲಿ ಹಾಕೋಣ ಅಂತ. ಅಗಿಬೇಕಲ್ಲ, ಅಗಿಯದೆ ಒಳಗೆ ಹೋಗೋದಿಲ್ಲ. ಅದನ್ನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬಾಯಿಯ ವ್ರಣ. ಕೋತಿಗಳು ಅಂದ್ರೆ ಹೆಚ್ಚು ಕಡಿಮೆ ನಮ್ಮಂಗೆ ಇರ್ತಾವೆ, ನಾವೇ ಅದ್ರ ಮುಂದಿನ ಜನ್ರೇಷನ್ ಅಲ್ಲ. ಹೀಗಾಗಿ ನಮ್ಮಂತೆ ಪಾಪ ಏನು ಕಷ್ಟ ನಮಗಾಗ್ತದೋ ಅದನ್ನು ನಾವು ಕೋತಿಗಳಲ್ಲೂ ತಿಳಿಬಹುದು, ಅಥವಾ ಅವ್ರಿಗೆ ಆಗಿದ್ದನ್ನು ನಾವು ಏನು ಹೇಳ್ತಾರಲ್ಲ ಅದು ಎಂಪತೈಸ್ ಮಾಡ್ಬೋದು, ಅರ್ಥ ಮಾಡ್ಕೊಳ್ಬೋದು ಏನು ಕಷ್ಟ ಆಗಿರ್ಬೇಕು. ನೀರು ಕುಡಿಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ವ್ರಣ ಆದಾಗ ನೀರು ಉರಿತದೆ. ಹೀಗಾಗಿ ಸಿಹಿಯಾದ ನೀರು ಇದೆ, ಕುಡಿಲಿಕ್ಕೆ ಆಗ್ತಾ ಇಲ್ಲ. ಸಿಹಿಯಾದ ಹಣ್ಣಿದೆ, ತಿನ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಪ್ರತಿ ಸಲ ಹಣ್ಣನ್ನು ಕಿತ್ತಿ ಕಿತ್ತಿ ತಿನ್ಲಿಕ್ಕೆ ಪ್ರಯತ್ನ ಮಾಡಿ ಎಸಿತಾ ಇದ್ದಾನಂತ ಹೊರಗೆ. ಅಯ್ಯೋ ಆಗ್ತಾ ಇಲ್ಲ ಥೋ ಅಂತ. ದೊಡ್ಡ ಮರದ ಮೇಲೆ ಕೂತು 50-100 ಹಣ್ಣುಗಳನ್ನು ಪರೀಕ್ಷೆ ಮಾಡಿ ಎಸಿತಾ ಇದ್ದಾನೆ. ಕೆಳಗೆ ಓಡಾಡುವ ಜನ ಅಯ್ಯೋ ದೇವರು ಕೊಡ್ತಾ ಇದ್ದಾನೆ ಮೇಲಿಂದ ಪ್ರಸಾದ ಅಂತ ಹಣ್ಣು ತಿಂತಾ ಇದ್ದಾರೆ. ಇದು ಒಂದು. ಮುಂದೆ ಹೇಳ್ತಾರೆ ನೋಡ್ರಿ, ಬಹಳ ಚೆನ್ನಾಗಿದೆ ಈ ಕಥೆ ಆಕ್ಚುಲಿ. ಏವಂ ಪ್ರವರ್ತಮಾನಸ್ಯ ನಿರಾಹಾರಸ್ಯ ನಿತ್ಯಶಃ ದೈವಯೋಗಾತ್ ಸಮಾಗಚ್ಚ ಸಮಾಗಚ್ಚತ್ ಮಾಸ ಪುರುಷೋತ್ತಮ, ಮಾಸಶ್ರೀ ಪುರುಷೋತ್ತಮ. ಹೀಗೆ ಅವನು ಅನೇಕ ದಿವಸ ಕಷ್ಟಪಡ್ತಾ ಇರುವಾಗ ಆ ಕಪಿಯೋನಿಯಲ್ಲಿ ಸರಿಯಾಗಿ 3 ವರ್ಷ 3 ತಿಂಗಳು ಕಳೆದು, ಅಥವಾ 3 ವರ್ಷಕ್ಕೆ ಅಧಿಕ ಮಾಸ ಬಂತಂತ. ಮತ್ತು ಆವಾಗಲೂ ಕೂಡ ಇವನಿಗೆ ಯಾವಾಗ ವ್ರಣ ಆಗಿ ಕಷ್ಟ ನಡೀತಾ ಇದೆ ಆವಾಗ ಇವನಿಗೆ ಅದೇ ಕಪಿ ಆದವ್ರಿಗೆ ಏನು ಗೊತ್ತಾಗ್ತದೆ, ಏನು ಗೊತ್ತಿಲ್ಲ. ಆದರೆ ಮಾಸ ಅದಿತ್ತು, ಇವನು ಕಷ್ಟ ನಡೀತಾ ಇತ್ತು. ಪರ್ವತದಂತಹ ದೇಹ, ಅಂತ ದೊಡ್ಡ ದೇಹಕ್ಕೆ ಹೊಟ್ಟೆಗೆ ಏನೂ ಇಲ್ಲ ಅಂತಂದ್ರೆ ಅವನು ಆ ಕಡೆಯಿಂದ ಈ ಕಡೆ ಮರದಿಂದ ಮರಕ್ಕೆ ಕುಣಿತಾ ಇದ್ದಾನಂತೆ, ಹೊಟ್ಟೆಗೆ ಏನು ಹೋಗ್ತಾ ಇಲ್ಲ. ಆವಾಗ ಅಲ್ಲಿ ಒಂದು ಉತ್ತಮವಾದ ತೀರ್ಥ ಇದೆ. ಆ ತೀರ್ಥದ ಹತ್ತಿರ ಬಂದು ಸ್ವಲ್ಪ ಹೊಟ್ಟೆಗೆ ತಣ್ಣಗಾಗಬೇಕು ಅಂತ ನೀರಿನೊಳಗೆ ಸ್ನಾನ ಮಾಡಿತಂತೆ. ಎಷ್ಟು ಸಲ? 5 ದಿನ ಸ್ನಾನ ಮಾಡಿತಂತೆ. ಅಂದ್ರೆ ನೀರಿನೊಳಗೆ ಕೂತು ಬಿಡುತ್ತೆ. ಉಪವಾಸ, ಸ್ನಾನ, ಹಣ್ಣು ಕಿತ್ತಿ ಇನ್ನೊಬ್ಬರಿಗೆ ಒಗೆದಿದ್ದಕ್ಕೆ ಪರೋಪಕಾರ, 3 ಆಯ್ತು ಅವನಿಂದ. ನೋಡ್ರಿ, ಎಲ್ಲೂ ಆಗ್ಬೋದು ಇದು. ಅದಕ್ಕೆ ಹೇಳ್ತಾರೆ ಎವ್ರಿ ಕ್ಲೌಡ್ ಹ್ಯಾಸ್ ಎ ಸಿಲ್ವರ್ ಲೈನಿಂಗ್ ಅಂತಾರೆ ನೋಡ್ರಿ. ಏನೂ ಆಗ್ಬೋದು ನಾಳೆ. ನಮ್ಮ ಕಷ್ಟದ ದಿನಗಳಲ್ಲೂ ಕೂಡ ಒಳ್ಳೆಯದು ನಮ್ಮಿಂದ ದೇವರ ಆಚರಣೆ ಮಾಡಿಸ್ತಾನೆ. ಹಾಗಾಯ್ತು ಅವನಿಗೆ. ನಡೆದಿದ್ದು ಅಧಿಕ ಮಾಸ, ಪುರುಷೋತ್ತಮ ಮಾಸ, ಮಾಡಿದ್ದು ಪಡ್ತಾ ಇರೋ ಕಷ್ಟ, ಮಾಡಿದ್ದು ಮಾತ್ರ 3 ಉತ್ತಮ ಕೆಲಸ. ಪ್ರತಿನಿತ್ಯ ಶುದ್ಧ ಪವಿತ್ರ ಗಂಗಾ ಜಲದಲ್ಲಿ ಸ್ನಾನ, ಆಮೇಲೆ ಉಪವಾಸ, 3ನೇದ್ದು ಪರೋಪಕಾರ. ಈ 3 ಅವನಿಂದ ಘಟಿಸ್ತು ಅಂತ ಹೇಳ್ತಾರೆ. ಆಮೇಲೆ 5ನೇ ದಿನ ತಡ್ಕೊಳ್ಳಿಕ್ಕಾಗಲಿಲ್ಲ, ಪ್ರಾಣ ಹೊರಟೋಯ್ತು. ಯಾವಾಗ ಹೊಟ್ಟೆಗಿಲ್ಲ ಅಂತಂದ್ರೆ ನೋಡಿ ಹೇಳ್ತಾರೆ, ಇಲ್ರಿ ಊಟ ಎಲ್ಲ ಸ್ಟಾಪ್ ಆಗ್ಯದ ಅಂತ ಹೇಳಿದ್ರೆ, ಅಂದ್ರೆ ಯಾರೋ ಒಬ್ರು ಪಾಪ ಕಷ್ಟದೊಳಗಿದ್ದಾರೆ, ಊಟ ನಿಂತಿದೆ ಅಂದ್ರೆ ಇನ್ನು ದಿನ ಎಣಿಸೋದು 1 2 3 4 ಅಂತ ಲೆಕ್ಕ. ಯಾಕೆ ಅಂದ್ರೆ ಅನ್ನಗತ ಪ್ರಾಣ ಕಲಿಯುಗದಲ್ಲಿ. ಅನ್ನ ನಿಂತಿತ್ತು ಅಂದ್ರೆ ಅವರು ಪಾಪ ಇನ್ನು ಕೃಷ್ಣಾರ್ಪಣ ಆಗೋದು ಗ್ಯಾರಂಟಿ ಅಂತ ಹೀಗೆ ಹೇಳ್ತಾರೆ, ಅನ್ನಗತ ಪ್ರಾಣ ಇದ್ದದ್ದರಿಂದ. ಹಾಗೆ ಏನೂ ಹೊಟ್ಟೆಯಲ್ಲಿ ಬೀಳ್ತಾ ಇಲ್ಲ ಅಂತಂದಾಗ ಪಂಚಮೇ ದಿವಸೇ ಪ್ರಾಪ್ತೇ ಮಧ್ಯಂದಿನ ಗತೇರವವು ವ್ಯಸುಹು ಪಪಾತ ತತ್ತೀರ್ಥೆ ತೋಯ ಕ್ಲಿನ್ನ ವಪು ಕವಿಹಿ. ಆ ನೀರಿನಿಂದ ನೆಂದು ನೆಂದು ನುಜ್ಜುಗುಜ್ಜಾದ ದೇಹ ಪಾಪ ಅಲ್ಲಿ ಸತ್ತು ಹೋಯಿತು ಅಂತ ಹೇಳಿದ್ರು. ಹಾಗಾದ ತಕ್ಷಣ ಒಂದು ಆಶ್ಚರ್ಯ ನಡೀತು. ಇಷ್ಟೆಲ್ಲ ಬಂದಿದ್ದೇ ಅವನು ಡೈರೆಕ್ಟ್ ಟಿಕೆಟ್ ತಗೊಂಡು ಇದರಿಂದ, ಎಲ್ಲಿಂದ, ಯಮಲೋಕದಿಂದ ಬಂದಿದ್ದಾನೆ ಕಷ್ಟಪಡ್ಲಿಕ್ಕೆ. ಆದರೆ ಅವನಿಗೊಂದು ದಿವ್ಯವಾದ ವಿಮಾನ ಬಂತಂತೆ, ದಿವ್ಯ ಶರೀರ ಬಂತಂತೆ. ಅವನಿಗೆ ಆಶ್ಚರ್ಯ. ಆ ವಿಮಾನದಿಂದ 2 ಇಳಿದ್ರಂತೆ. ನಿನ್ನೆ ಕೇಳಿದ್ರೆ ಪುಣ್ಯಶೀಲರು ಅಂತ ಇನ್ನೊಬ್ರು ಅಂತ. ಅವರು ಇಳಿದು ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಅವನಂದ ತಡೀರಿ ಯಾರನ್ನೋ ಕರೀಲಿಕ್ಕೆ ಬಂದು ಇನ್ಯಾರನ್ನೋ ಕರ್ಕೊಂಡು ಹೋಗ್ತಾ ಇದ್ದಾರೆ ನೀವು. ನಂದು ಬಹಳ ಕೆಲಸದ, ಇನ್ನೂ ಒಂದ್ಸಲ ಅಲ್ಲ 1000 ಬಾರಿ ಕಪಿಯಾಗಿ ಹುಟ್ಟಬೇಕು ನಾನು. ಇನ್ನೂ ಅಷ್ಟು ಪಾಪ ನಾನು ಮಾಡಿದ್ದೀನಿ. ಯಮಧರ್ಮ ಈಗಾಗಲೇ ಶಾಸನ ಬರೆದಿದ್ದಾನೆ, 1000 ಬಾರಿ ಕಪಿಯಾಗಿ ಹುಟ್ಟಲಿ, ಆವಾಗ ಪಾರ್ಟ್ 1 ಮುಗೀತದೆ ಒಂದು ಕಷ್ಟದ್ದು. ಪಾರ್ಟ್ 2 ಇನ್ನೂ ಪೆಂಡಿಂಗ್ ಇದೆ. ನಿಮ್ಗೆ ಗೊತ್ತಿದೆ ಅದು ಯಾವುದು ಅಂತ, ವಿಶ್ವಾಸಘಾತ ಮಾಡಿದ ಪಾಪ, ಅದಿನ್ನೂ ನಡಿಬೇಕು. ನೀವು ತಪ್ಪಿ ನನ್ನ ಹತ್ರ ಬಂದಿದ್ದೀರಿ, ಯಾರೋ ಬೇರೆ ಅಡ್ರೆಸ್ ಚೇಂಜ್ ಇರ್ಬೇಕು ನೋಡ್ರಿ ಅಂತಂದಂತ ಕಪಿ. ಅವ್ರು ಹೇಳಿದ್ರು, ನಾವು ಸುಮ್ಮನೆ ಯಾರೋ ಪೋರ್ಟರೋ ಮತ್ತೊಂದು ಅಲ್ಲ, ನಾವು ಕರೆಕ್ಟಾಗಿ ಅಡ್ರೆಸ್ಗೆ ಬರೋರು, ಆದ್ದರಿಂದ ಸರಿಯಾಗೇ ಬಂದಿದ್ದೀವಿ ನಾವು. ಹೇಳ್ತಾರೆ, ವಿಸ್ಮಯಂ ಪರಮಂ ಯಾತೋ ಮಹಾಪಾಪಸ್ಯ ಮೇ ಕುತಃ ಏತತ್ ಪುಣ್ಯ ತಮಸ್ಯೈವ ಯೋಗ್ಯಂ ವೈಮಾನಿಕಂ ಸುಖಂ. ಇಂತಹ ಕೆಟ್ಟ ಶರೀರಕ್ಕೆ, ಕೆಟ್ಟ ಪಾಪಿಗೆ ಇಷ್ಟು ಒಳ್ಳೆಯದಾದಂತಹ ಉಪಚಾರ ಮತ್ತು ಮರ್ಯಾದೆ ಇದು ಸಲ್ಲ, ಬೇಡ, ದಯವಿಟ್ಟು ಮಾಡಬೇಡ್ರಿ ಅಂತ ಹೇಳ್ತಾ. ಅಷ್ಟೊತ್ತಿಗಾಗಲೇ ಪಶ್ಚಾತ್ತಾಪವೂ ಉಂಟಾಗಿದೆ. ಪಶ್ಚಾತ್ತಾಪಕ್ಕಿಂತ ಉತ್ತಮವಾದ ಶಿಕ್ಷೆ ಜಗತ್ತಿನೊಳಗೆ ಇನ್ನೊಂದಿಲ್ಲ. ನಮಗೆ ಅನಿಸ್ಬೇಕು ನಾವು ಮಾಡಿದ ಅಪರಾಧ ನಮ್ಮದು ಅಂತ. ಎಲ್ಲಿವರೆಗೂ ನಮಗೆ ಕನ್ವಿನ್ಸ್ ಆಗೋದಿಲ್ಲ ಅಲ್ಲಿವರೆಗೂ ಪಾಪದ ಆ ಕ್ಷಯ ಆಗೋದೇ ಇಲ್ಲ.
ಎಷ್ಟೇ ದಿನ ಇರಲಿ ಬೇಕಾದ್ರೆ ನೋಡ್ರಿ, ಕನ್ವಿಕ್ಷನ್ ಆದ ತಕ್ಷಣನೂ ಅವನಿಗೆ ಬುದ್ಧಿ ಬರೋದಿಲ್ಲ. ಎಷ್ಟೋ ಸಲ ನಾನು ಮೇಲಿನ ಕೋರ್ಟಿಗೆ ಹೋಗ್ತೀನಿ ಅಂತ ಮನುಷ್ಯ. ಹಾಗಿರಬಾರ್ದು. ನಾನು ಮಾಡಿದ ಅಪರಾಧ ನನ್ನ ತಪ್ಪು ಅಂತ ಒಪ್ಪಿದರೆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಬೇಕು. ಅದು ಇವನಿಗೆ ಆಗಿದೆ. ವಿಸ್ಮಯಂ ಪರಮಂ, ಇಂತಹ ದೊಡ್ಡ ವಿಸ್ಮಯಾವಹವಾದಂತಹ ವಿಮಾನ, ಅದರಲ್ಲಿ ಉಪಚಾರ ದಯವಿಟ್ಟು ನನಗೆ ಮಾಡಬೇಡ್ರಿ, ನಾನು ಭಾಳ ಪಾಪಿ ಇದ್ದೀನಿ ಅಂತಂದ. ಅದಕ್ಕೆ ಅವ್ರು ಹೇಳಿದರು, ಹಾಗೆಲ್ಲ ಏನಿಲ್ಲ, ನಾವು ಒಂದ್ಸಲಿ ಡಿಸೈಡ್ ಆಯಿತು ಅಂದ್ರೆ ಮುಗೀತು. ಯಮನ ಕೋರ್ಟ್ ಅದಲ್ಲ, ಅದಕ್ಕಿಂತ ಮೇಲಿನ ಕೋರ್ಟ್ ವಿಷ್ಣುವಿನ ಕೋರ್ಟ್. ಅದಕ್ಕಾಗಿ ಅಲ್ಲಿಂದ ಬಂದಿದ್ದೀವಿ ನಾವು, ವಿಷ್ಣು ದೂತರು ನಾವು. ಆದ್ದರಿಂದ ನಮಗೆ ಯಾರೂ ಸ್ಟೇ ಕೊಡೋರಿಲ್ಲ. ಯು ಕೆನಾಟ್ ಕೀಪ್ ಎ ಸ್ಟೇ. ಆದ್ದರಿಂದ ಹೊರಟು ಬಿಡ್ಬೇಕು ಇಲ್ಲಿಂದ. ನಾಸ್ತಿ ಮೇ ಸುಕೃತಂ ಕಿಂಚಿತ್ ಏನ ಯಾಮಿ ಹರೇ ಪದಂ ಅಂತಂದಾಗ ಅಲ್ಲಿ ಹೇಳ್ತಾರೆ, ನಾರಾಯಣನ ಭಟರು ಹೇಳ್ತಾರೆ, ಬದ್ಧ್ವಾಗ್ರೇ ಕರಸಂಪುಟಂ ಸವಿನಯಂ ನತ್ವಾ ತದೀಯಂ ಪದಂ ವಾಕ್ಯಂ ಸುಂದರ ಮೂಚತು ಕಪಿಜನೋ ಪುನಃ ಸಂಸ್ಥಿತಂ. ಏನು ಹೇಳಿದರು ಅಂತ ಮುಂದಿನ ಭಾಗದಲ್ಲಿ ಹೇಳ್ತಾರೆ. ಇತಿಶ್ರೀ ಬೃಹನ್ನಾರದೀಯ ಪುರಾಣೆ ಶ್ರೀ ನಾರಾಯಣ ನಾರದ ಸಂವಾದೆ ಕದರ್ಯೋಪಾಖ್ಯಾನೆ ಕಪಿಜನ್ಮನಿ ವಿಮಾನ ಆಗಮನಂ. ಎಷ್ಟು ಚೆನ್ನಾಗಿದೆ. ಕಪಿಜನ್ಮನಿ ವಿಮಾನ ಆಗಮನಂ ನಾಮ ಅಷ್ಟಾವಿಂಶೋಧ್ಯಾಯ. 28 ಅಧ್ಯಾಯ ಮುಗೀತು. 29 ದೀರ್ಘವಾದದ್ದು. ಎಷ್ಟಾಗ್ತದೋ ಅಷ್ಟು ಇವತ್ತು ನೋಡೋಣ. ಅಲ್ಲಿ ಏನಾಯಿತು ಅಂತಂದಾಗ ಹೇಳ್ತಾರೆ, ಕದರ್ಯ ಹೇಳ್ತಾನೆ, ಬಹೂನಿ ಮಮ ಕರ್ಮಾಣಿ ಸಂತಿ ಭೋಗ್ಯಾನ್ ಅನೇಕಶಃ ಕೇನ ಮೇ ನಿಷ್ಕೃತಿರ್ಜಾತ ಯಥೋ ಗೋಲೋಕಮಾಪ್ನುಯಾಂ. ಅವ್ರು ಹೇಳಿದ್ರು, ನಾವು ಬಂದಿದ್ದು ವಿಮಾನ ತಗೊಂಡು ಬಂದಿದ್ದು ಡೆಸ್ಟಿನೇಷನ್ ನೋಡ್ದ, ಟಿಕೆಟ್ ನೋಡೋದು ಯಾವುದು ಗೋಲೋಕ ಅಂತ ಬರ್ದಿತ್ತು. ಅಯ್ಯೋ ಸ್ವಾಮಿ, ವೈಕುಂಠಕ್ಕೆ ಹೋಗೋದೇ ಕಷ್ಟ, ಇನ್ನು ವೈಕುಂಠದಿಂದ ಮುಂದೆ ಕರ್ಕೊಂಡು ಹೋಗಿಂತ ಗೋಲೋಕ ಯಾವುದಿದೆ, ಪುರುಷೋತ್ತಮನ ಲೋಕ ಅಂತ ಕರೀತಾರೆ, ಅಲ್ಲಿ ಕರ್ಕೊಂಡು ಹೊರಟಿದ್ದೀರಿ ನೀವು, ಇದು ಹೆಂಗೆ ಸಾಧ್ಯ ಅಂತಂದ. ಆವಾಗ ಅವರು ಹೇಳ್ತಾರಂತೆ, ಅಹೋ ದೈವ ಕಥಂ ನೈವ ವಿಜ್ಞಾತಂ ಸಾಧನಂ ಮಹತ್ ಪ್ರಭೋ ನ ಜ್ಞಾಯಸೆ ಕಸ್ಮಾನ್ ಮಾಸ ಸರ್ವೋತ್ತಮೋತ್ತಮ ವಿಷ್ಣು ಪ್ರಿಯೋ ಮಹಾಪುಣ್ಯೋ ನಾಮ್ನಾ ವೈ ಪುರುಷೋತ್ತಮ ತಸ್ಮಿನ್ ತ್ವಯಾ ತಪಶ್ಚೀರ್ಣಂ ಅಶಕ್ಯಂ ಯತ್ ಸುರೈರಪಿ ಅವಿಜ್ಞಾತಂ ಮಹಾರಾಜ ಕಪಿ ದೇಹೇನ ಕಾನನೆ ಅಂತ ಹೇಳ್ಬಿಟ್ರು. ಅಷ್ಟೇ, ಒಂದೇ ಮಾತನೊಳಗೆ ಉತ್ತರ ಹೇಳಿದರು. ನೋಡಪ್ಪ, ಇದು ಸಾಮಾನ್ಯವಾದ ಕಾರಣ ಅಲ್ಲ, ಇದಕ್ಕೆ ಎಕ್ಸ್ಟ್ರಾರ್ಡಿನರಿ ಕಾರಣ ಇದೆ. ಏನು ಅಂತಂದರೆ, ಯಾರು ತಿಳಿದೋ ತಿಳಿದೇನೋ ಉತ್ತಮ ಕೆಲಸ ಮಾಡ್ತಾರೆ, ಅದಕ್ಕೂ ಫಲ ಕೊಡ್ತಾನೆ ನಮ್ಮ ಸ್ವಾಮಿ. ತಿಳಿದಿದ್ದಕ್ಕೆ ನೀವು ಫಲ ಕೇಳ್ತೀರಿ, ನೀವೇ ಕೇಳ್ತೀರಿ, ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ನಿಮ್ಗೆ ಗೊತ್ತಿದ್ದು ಒಳ್ಳೆ ಕೆಲಸ ಮಾಡಿದ್ದು. ಗೊತ್ತಿಲ್ಲದೆ ಒಳ್ಳೆಯದನ್ನು ಮಾಡಿದ್ರೂ ಸ್ವಾಮಿ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಆ ಲೆಕ್ಕದಲ್ಲಿ ಬರೋದಿದು. ಏನು ಅಂದರೆ, ನಿನಗೆ ಗೊತ್ತಿಲ್ಲದೆ ನೀನು ಉಪವಾಸವಿದ್ದಿ, ನೀನು ಗೊತ್ತಿಲ್ಲದೆ ನೀನು ಸ್ನಾನ ಮಾಡಿದಿ ಪುರುಷೋತ್ತಮ ಮಾಸದಲ್ಲಿ, ನಿನಗೆ ಗೊತ್ತಿಲ್ಲದೆ ನೀನು ಹಣ್ಣುಗಳನ್ನು ಪರರಿಗೆ ದಾನ ಮಾಡಿದಿ, ಉಪಕಾರ ಮಾಡಿದಿ. ಈ 3 ಕಾರಣಕ್ಕಾಗಿ ಜನ ಎಲ್ಲ ಬಹಳ ಸಂತೋಷದಿಂದ ತಿಂದವ್ರು ಏನು ಹೇಳ್ತಾರೆ, ಯಾರು ಕೊಟ್ಟರೋ ಏನೋ ಅಥವಾ ಯಾರು ನೆಟ್ಟ ಗಿಡನೋ ಏನೋ ಹೊಟ್ಟೆ ತಣ್ಣಗಿರಲಿ ಅಂತಂತಾರೆ. ನಾವೇ ಅಂತೀವೋ ಇಲ್ಲೋ, ಯಾರಾದರೂ ಏನೋ ಕಷ್ಟದಲ್ಲಿ ಬೇಸಿಗೆ ಒಳಗೆ ಯಾರೋ ತಂದು ಒಬ್ರು ನೀರು ಕೊಟ್ಟರು, ನಿಮಗೆ ನೀರು ಕುಡಿತೀರಿ, ಕೊಟ್ಟವರಿಗೆ ನಿಮ್ಮ ಹೊಟ್ಟೆ ತಣ್ಣಗಿರಲಿ ಅಂತ ಹೇಳ್ತೀವಿ ನಾವು. ಹಾಗೆ ಯಾರೋ ಹರಿಸಿರ್ತಾರೆ. ಸಜ್ಜನರು ಹರಿಸಿದಂತಹ ಪುಣ್ಯ ಬಹಳ ದೊಡ್ಡದು, ಬಹಳ ದೊಡ್ಡದು. ವಿಶೇಷತಃ ಇಂಥ ಸಂದರ್ಭಗಳಲ್ಲಿ ಯಾವ ಪವಿತ್ರವಾದ ಪುರುಷೋತ್ತಮ ಕಾಲ ಅಂತಿದೆ, ಆ ಕಾಲದಲ್ಲಿ ಅವರು ಹರಿಕೆಯನ್ನು ಕೊಟ್ಟಿದ್ದು ನಿನಗೆ ಆಶೀರ್ವಾದದ ರೂಪದಲ್ಲಿ ಆಯಿತು. ಕ್ಷಿಪ್ತಾನಿ ಪೃಥ್ವೀಪೀಠೆ ತೃಪ್ತಾಸ್ತೈಹಿ ಇತರೇ ಜನಾ ಪಾನೀಯಮಪಿ ನೋ ಪೀತಂ ಅಂತರ್ದುಃಖೇನ ಭೂರಿಶಃ ಮಹಾತೀರ್ಥೆ ವರೇ ರಮ್ಯೆ ಪಂಚಾಹಂ ಪ್ಲವನಂ ಕ್ರತು ತಸ್ಮಾತ್ತೇ ಸ್ನಾನಜಂ ಪುಣ್ಯಂ ಮಾಸೇ ಶ್ರೀ ಪುರುಷೋತ್ತಮೆ. ಈ 3 ಕಾರಣಕ್ಕಾಗಿ ಒಳ್ಳೆಯ ಪುರುಷೋತ್ತಮ ಮಾಸದ ಪುಣ್ಯ ನಿನಗೆ ಬಂದು ಒದಗಿದೆ. ಅದು ಏನು, ರುಗ್ಣಸ್ಯ, ಪಾಪ ರೋಗಿಷ್ಠನಾಗಿದ್ದಿ ನೀನು, ಇನ್ನೇನು ಸಾಯೋ ಪ್ರಸಂಗದಲ್ಲಿ ಒಂದು ಸ್ವಲ್ಪ ನಾಮಸ್ಮರಣೆ ಮಾಡಿದರೂ ಸಾಕು, ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ. ನೀನು ಇಷ್ಟೆಲ್ಲ ಮಾಡಿಬಿಟ್ಟೆ. ಅದಕ್ಕಾಗಿ ತಸ್ಮಾತ್ ಅಲ್ಲ ತದೇ ತತ್ ಸಫಲಂ ಜಾತಂ ಅನುಭೂತಂ ತ್ವಯಾಧುನಾ. ಸೊ ಈಗೇನು ವೈಭವ ನೋಡ್ತಾ ಇದ್ದಿ, ಅದಕ್ಕೆ ಕಾರಣ ಈ ಎಲ್ಲ ಪುಣ್ಯ ಅಂತ ಹೇಳಿದ್ರು. ಅದಕ್ಕಂತಾರೆ, ಒಂದು ಕಪಿ ಅಥವಾ ಒಂದು ಪಶು ಮಾಡಿದಂತಹ ಒಂದು ಕಾರ್ಯಕ್ಕೆ, ಅದು ತಿಳಿಯದೇ ಮಾಡಿದ ಕಾರ್ಯಕ್ಕೆ ಪುಣ್ಯವನ್ನು ಕೊಡ್ತಾನೆ ಪರಮಾತ್ಮ. ಅಂದರೆ ಮನುಷ್ಯರು ನಾವು, ನಮಗೆ ಬುದ್ಧಿ ದೇವರು ಕೊಟ್ಟಿದ್ದಾನೆ, ಇದನ್ನು ಕೇಳಿ ತಿಳಿಯುವ ಶಕ್ತಿ ಕೊಟ್ಟಿದ್ದಾನೆ, ಹೇಳೋರಿದ್ದಾರೆ ಕೇಳೋರಿದ್ದಾರೆ. ಇಷ್ಟೆಲ್ಲ ಇದ್ದಾಗ ನಾವು ಮಾಡಿದ ಸಾಧನೆಗೆ ದೇವರು ಯಾವ ರೀತಿ ಪುಣ್ಯ ಕೊಡಲಿಕ್ಕಿಲ್ಲ. ಹೀಗಾಗಿ ಕೈಮುತ್ಯ ನ್ಯಾಯ ಅಂತ ಕರೀತಾರೆ. ಕೈಮುತ್ಯ ನ್ಯಾಯ ಅಂದರೆ ಅವರಿಗೆ ಆಯಿತು ಅಂತಹ ಸಣ್ಣ ಯೋನಿಗೆ, ಮನುಷ್ಯ ಯೋನಿಗೆ ಎಷ್ಟು ಪುಣ್ಯ ಬರಲಿಕ್ಕಿಲ್ಲ ಅಂತ ಬರೀತಾರೆ. ಕಿಂ ಪುನಃ ಶ್ರದ್ಧೆಯ ಏತಸ್ಮಿನ್ ಮಾಸೇ ಶ್ರೀ ಪುರುಷೋತ್ತಮೇ ವಿಧಿನ ಕುರ್ವತಃ ಕರ್ಮ ಜ್ಞಾತ್ವಾ ಮಹಾತ್ಮ್ಯ ಉತ್ತಮಂ. ಹೀಗಾಗಿ ಮಹಾತ್ಮ್ಯವನ್ನು ಕೇಳಿ ಆಚರಣೆ ಮಾಡಿದ್ರಂತೂ ಇನ್ನೂ ವಿಶೇಷ ಅಂತ ಬರೆದಿದ್ದಾರೆ. ಅದಕ್ಕಾಗಿ
ಪುರುಷೋತ್ತಮನ ಮಹಾತ್ಮ ಶ್ರವಣ ಮತ್ತು ಆ ದಾನಾದಿಗಳು ಬಹಳ ಶ್ರೇಷ್ಠ ಅನ್ನೋದನ್ನು ಹೇಳ್ತಾರೆ. ಯಸ್ಮಿನ್ ಏಕೋಪವಾಸೇನ ಮುಚ್ಚತೆ ಪಾಪರಾಶಿಭಿ. ಒಂದು ಉಪವಾಸವನ್ನಾದರೂ ಮಾಡಬೇಕಂತ ಈ ಒಂದು ತಿಂಗಳೊಳಗೆ, ಕ್ಷಮಿಸ್ಬೇಕು, ಒಂದು ತಿಂಗಳೊಳಗೆ ಒಂದು ಉಪವಾಸವನ್ನಾದರೂ ಮಾಡಬೇಕು ಅಂತ. 2 ಉಪವಾಸ ಈಗಾಗಲೇ ವಿಧಿತವಾದದ್ದು, ವಿಧಿಯುಕ್ತವಾದದ್ದು ಏಕಾದಶಿ ಉಪವಾಸ 2. ಅದು ಬಿಟ್ಟು ಇನ್ನೊಂದು ಮಾಡಿದರೆ ಬಹಳ ಉತ್ತಮ ಅಂತ ಹೇಳಿದ್ದಾರೆ. ದುರ್ಲಭಂ ಮಾನುಷಂ ಜನ್ಮ ಭೂಖಂಡೇ ಭಾರತಾಜಿರೇ ತಾದೃಶಂ ಜನರು ಆಸಾಧ್ಯ ಸೇವಂತೆ ಪುರುಷೋತ್ತಮಂ. ಇನ್ನು ಯಾರು ಮಾಡೋದಿಲ್ಲ, ಅವಕಾಶ ಇದ್ರೂ ಮಾಡೋದಿಲ್ಲ, ಅವ್ರಿಗೆ ಬೈತಾರೆ. ಧಿಕ್ತಂಚ ನಾಸ್ತಿಕಂ ಪಾಪಂ ಶಠಂ ಧರ್ಮಧ್ವಜಂ ಖಲಂ ಪುರುಷೋತ್ತಮ ಮಾಸಾಧ್ಯ ಸ್ನಾನದಾನ ವಿವರ್ಜಿತ. ಒಳ್ಳೆಯ ಕಾಲಕ್ಕೆ ಸಕಾಲಕ್ಕೆ ಸ್ನಾನ, ಒಳ್ಳೆಯ ಸತ್ಪಾತ್ರರಿಗೆ ದಾನ, ಇದನ್ನು ಮಾಡದೇ ಪುರುಷೋತ್ತಮ ಮಾಸವನ್ನು ಕಳೆದವರಿಗೆ ಧಿಕ್ಕಾರ ಇರಲಿ ಅಂತ, ಅವರ ಜನ್ಮ ಯಾವುದಕ್ಕೂ ಬೇಡ ಅಂಥೇಳಿ ಬೈತಾ ಇದ್ದಾರೆ. ಹೀಗೆ ಅಲ್ಲಿ ಹೇಳಿದ್ದನ್ನೆಲ್ಲ ಕೇಳಿ ಅವನಿಗೆ ರೋಮಹರ್ಷಣ ಆಯ್ತು, ಮೈಯೊಳಗೆ ಗೂಸ್ ಬಂಪ್ಸ್ ಅಂತಾರೆ, ಅದಾಯ್ತಂತ. ಆಶ್ಚರ್ಯ, ರೋಮಾಂಚನ ಆಯಿತು. ಏನು ವಿಚಿತ್ರ ಭಗವಂತನ ಅನುಗ್ರಹ, ನನ್ನಂತಹ ಪಾಪಿಷ್ಠನಿಗೂ ದೇವರು ಅನುಗ್ರಹ ಮಾಡಿದ. ಇಷ್ಟು ದೊಡ್ಡ ಶಿಕ್ಷೆಯನ್ನು ಸಣ್ಣ ಶಿಕ್ಷೆ ಮಾಡಿಬಿಟ್ಟ ದೇವರು. ಹೀಗಾಗಿ ತೀರ್ಥ ದೇವಾನ್ ನಮಸ್ಕೃತ್ಯ ಕಾಲಂಜರ ಗಿರಿಂ ತತಃ ನನಾಮ ಕಾನನಾಧೀಶಾನ್ ಸರ್ವಗುಲ್ಮ ಲತಾ ತರೂನ್. ಅಲ್ಲಿದ್ದಂತಹ ಎಲ್ಲ ಕ್ಷೇತ್ರದ ತೀರ್ಥಾಭಿಮಾನಿ ದೇವತೆಗಳಿಗೆ ನಮಸ್ಕಾರ ಮಾಡಿದ್ದಂತೆ. ಆ ತೀರ್ಥಗಳಿಗೆ ನಮಸ್ಕಾರವನ್ನು ಮಾಡಿ ಆ ಕಾಲಂಜರ ಪರ್ವತಕ್ಕೆ ನಮಸ್ಕಾರ ಮಾಡಿದ. ಇದ್ದಂತಹ ಅಲ್ಲಿ ಮರ ಗಿಡ ಬಳ್ಳಿ ಪ್ರತಿಯೊಂದಕ್ಕೂ ನಮಸ್ಕಾರ ಮಾಡಿ ಈ ಪರಿಸರದಿಂದೇ ನಾನು ಉದ್ಧಾರ ಆದೆ ಅನ್ನೋದನ್ನು ಸ್ಮರಣೆ ಮಾಡಿ ವಿಮಾನದಲ್ಲಿ ಹೋಗಿ ಕೂತಂತ. ಆರುರೋಹ ಘನಶ್ಯಾಮೋ ಆಸೀತ್ ಪೀತಾಂಬರಾವೃತ. ಚೆನ್ನಾಗಿ ಒಳ್ಳೆ ಪೀತಾಂಬರಧಾರಿಯಾಗಿ ಒಳ್ಳೆಯ ದೇಹದಿಂದ ಅಲ್ಲಿ ಹೋಗಿ ಕೂತಿದ್ದಾನೆ. ಹೀಗಾಗಿ 1,000,000 ವರ್ಷ ಶಿಕ್ಷೆ ಆಗಬೇಕಾದದ್ದು 1,000 ವರ್ಷ ಶಿಕ್ಷೆನೂ ಆಗಲಿಲ್ಲ ಅನ್ನೋ ಥರ ಇದೆ. ಇವತ್ತಿನ ಮಾನದಲ್ಲಿ ಹೇಳೋದಾದ್ರೆ 100 ವರ್ಷ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ರಿ, ಅದನ್ನು 3 ವರ್ಷಕ್ಕೆ ಇಳಿಸ್ದಂಗೆ ಆಯ್ತು. ಅಷ್ಟು ಬೇಗ ದೇವರು ಅನುಗ್ರಹ ಮಾಡಿದ್ರು. ಇದಕ್ಕೆ ಕಾರಣ ಕಾಲದ ಮಹಿಮೆ. ಮೊನ್ನೆ ಹೇಳಬೇಕಾದ್ರೆ ಹೇಳಿದ್ದೆ, ಸರ್ವಕಾಲವಶೇನ ನಶ್ಯತಿ ನರಹ ಕೋವಾ ಪರಿತ್ರಾಯತೆ. ನಿಮಗೆ ಉತ್ತಮವಾದದ್ದಾಗಲಿಕ್ಕೂ ಈ ಕಾಲನೇ ಕಾರಣ, ಏನಾದರೂ ವ್ಯತ್ಯಾಸ ಆಗಲಿಕ್ಕೂ ಈ ಕಾಲನೇ ಕಾರಣ. ಹೀಗಾಗಿ ಪರಮಾತ್ಮನನ್ನು ಕಾಲಸ್ವರೂಪಿ ಅಂತ ಚಿಂತನೆ ಮಾಡಬೇಕು. ಪುರುಷೋತ್ತಮ ಅಂದ್ರೆ ಅರ್ಥ ಕಾಲಸ್ವರೂಪಿ ಅಂತ ತಿಳಿಬೇಕು. ಅವನ ಇಚ್ಛೆ ಇದ್ರೆ ಇದೆಲ್ಲವೂ ಆಗ್ತದೆ. ತಥೋ ಜಗಾಮ ಗೋಲೋಕಂ ಸಾನಂದಂ ಯೋತ ದುರ್ಲಭಂ ಗೋಪ ಗೋಪಿ ಗವಾಂ ಸೇವ್ಯಂ ರಾಸಮಂಡಲ ವಂಡಿತಂ. ಅಲ್ಲಿಗೆ ಹೋದಂತೆ ಗೋಲೋಕದೊಳಗೆ ಗೋಪಿಯರಿದ್ದಾರೆ, ಗೋಪರಿದ್ದಾರೆ, ಗೋವುಗಳಿದೆ, ಯಾಕಂದ್ರೆ ಹೆಸರೇ ಗೋಲೋಕ. ಅಲ್ಲಿ ಗವಾಂ ಮಧ್ಯೆ ವಸಾಮ್ಯಹಂ ಅಂತ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ವಾಸ ಮಾಡ್ತಾ ಇದ್ದ. ಅಂತಹ ಅದ್ಭುತವಾದಂತಹ ಜಾಗ. ಯತ್ರ ಗತ್ವಾ ನ ಶೋಚಂತಿ ಜನ್ಮ ಮೃತ್ಯು ವಿವರ್ಜಿತೆ ತತ್ರಾಸೋ ಚಿತ್ರಶರ್ಮಾಚ ಪುರುಷೋತ್ತಮ ಸೇವನಾತ್. ಇವನ ಹೆಸರು ನಿಜವಾಗಿಯೂ ಕದರ್ಯ ಅಲ್ಲೇ ಅಲ್ಲ, ನಿಮ್ಗೆ ನೆನಪಿರಬೇಕು. ಅದನ್ನು ಹೇಳುವಾಗ ಫಸ್ಟ್ ಟೈಮ್ ಹೇಳಿದ್ದೆ, ಮನೆಯೊಳಗೆ ತಂದೆ ತಾಯಿ ಇಟ್ಟ ಹೆಸರು ಚಿತ್ರಶರ್ಮ ಅಂತ ಹೇಳಿ. ಅದು ಬಹಳ ಅನ್ವರ್ಥಕವಾದ ಹೆಸರು ಅಂತ ಅನಿಸ್ತದೆ. ಚಿತ್ರಶರ್ಮ ಅಂದರೆ ಅರ್ಥ ಏನು ಅಂದರೆ ವಿಭಿನ್ನವಾಗಿ ಇರುವಂತಹ ಜೀವನಾಮನದು ಅಂತ. ಚಿತ್ರ ಅಂದರೆ ವೆರೈಟಿ ಅಂತ ಅರ್ಥ. ಚಿತ್ರಹಾರ ಅಂತ ಬರ್ತೈತಿ ಹಿಂದಿ ಒಳಗೊಂದು, ಅಂದ್ರೆ ಏನು ವೆರೈಟಿ ಸಾಂಗ್ಸ್ ಅಂತ. ಹಾಗೆ ಚಿತ್ರ ಅಂತ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಬೇರೆ ಬೇರೆಯಾದಂತಹ ಅದ್ಭುತಗಳು ನಡೆದಂತಹ ಒಂದು ಜನ್ಮ. ಅವನು ಚಿತ್ರಶರ್ಮ. ಮೊದಲಿಗೆ ಪಾಪ ಮಾಡಿದ, ಪುಣ್ಯ ಬಂತು. ಪುಣ್ಯ ಮಾಡಿದ, ಮತ್ತು ಒಂದು ಪಾಪ ನಡೀತು ಅಂತ ಕಷ್ಟ ಬಿದ್ದ, ಅದಕ್ಕೆ ಪುಣ್ಯ ಬಂತು. ಕೊನೆಗೆಲ್ಲ ಆಗಿ ಸ್ವಲ್ಪೇ ದಿವಸಕ್ಕೆ ವಿಮಾನದಲ್ಲಿ ಗೋಲೋಕವನ್ನೇ ಪ್ರವೇಶ ಮಾಡಿಬಿಟ್ಟು. ಇಷ್ಟು ವೆರೈಟಿ ಯಾರ ಜನ್ಮದೊಳಗೆ ಇರಲಿಕ್ಕೆ ಶಕ್ಯ? ಕದರ್ಯನ ಜನ್ಮದ, ಅರ್ಥಾತ್ ಈ ಚಿತ್ರಶರ್ಮ ಅನ್ನುವ ಆ ವ್ಯಕ್ತಿಯ ಜನ್ಮದಲ್ಲಿ ನಡೀತು. ಅದಕ್ಕೆ ಒಂದು ಶರ ಬರೀತಾರೆ, ಒಂದು ಫೈನಲ್ ಮಾತು ಹೇಳ್ತಾರೆ ನಮಗೆಲ್ಲ. ಇವತ್ತಿನ ಕತೆ ಮುಗಿಸ್ಬೇಕಲ್ಲ, ಅದಕ್ಕಾಗಿ ವ್ಯಾಜೇನಾಪಿ ಮುಮೋದೋಚ್ಚೈಹಿ ವಿಹಾಯ ವಾನರಂ ವಪುಹು ದ್ವಿಭುಜಂ ಮುರಳೀಹಸ್ತಂ ದೃಷ್ಟ್ವಾ ಶ್ರೀ ಪುರುಷೋತ್ತಮಂ. ಹೇಳ್ತಾರೆ, ಯಾವುದೇ ಒಂದು ಕಾರಣ ಇಟ್ಟುಕೊಂಡು ಮಾಡಿದ್ರೂ ಪರವಾಗಿಲ್ಲ, ಅಧಿಕ ಮಾಸದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ರಿ ಅಂತ. ಯಾರಿಗಾದ್ರೂ ತೋರಿಸ್ಬೇಕು ಅಂತ ಮಾಡ್ತೀರಾ, ಅದು ಪರವಾಗಿಲ್ಲ, ಮಾಡ್ರಿ, ಏನು ಅಡ್ಡಿ ಇಲ್ಲ. ದೇವರು ಎಲ್ಲ ಕಾಲಕ್ಕೂ ಇಂಟೆನ್ಷನ್ ನೋಡ್ತಾನೆ ಅಂತ ಇರೋದು ಸತ್ಯ. ಆದರೂ ಕೂಡ ಕೆಲವು ಸಲ ಸಾತ್ವಿಕ ಜಿದ್ದನ್ನು ಮಾಡಬೇಕಂತ. ನಮ್ಮ ಮನೆ ಪಕ್ಕದವ್ರು ಬಹಳ ಧರ್ಮ ಮಾಡ್ತಾರೆ, ನಾನು ಮಾಡ್ತೀನಿ, ಏನೂ ತಪ್ಪಿಲ್ಲ, ಮಾಡ್ರಿ. ಜಿದ್ದಿಗಾದರೂ ಧರ್ಮವನ್ನು ಮಾಡ್ರಿ. ವ್ಯಾಜೇನಾಪಿ ಅಂತ ಬರೀತಾರೆ, ಯಾವುದೋ ಒಂದು ನೆಪ ಇಟ್ಟುಕೊಂಡು ಮಾಡ್ರಿ, ಪರವಾಗಿಲ್ಲ. ಅಥವಾ ಇನ್ನೊಬ್ರು ಮಾಡ್ತಾರೆ, ನನಗಷ್ಟು ಅದ್ರ ಬಗ್ಗೆ ಆಸ್ಥೆ ಇಲ್ಲ, ಆದರೂ ಮಾಡ್ತೀನಿ ಅಂತ ಮಾಡಿದ್ರು ಪರವಾಗಿಲ್ಲ. ಅದು ಪರ್ಮನೆಂಟ್ ಅಂತಲ್ಲ, ಆರಂಭ ಹಂಗೆ ಮಾಡಿದ್ರು ಅಡ್ಡಿ ಇಲ್ಲ ಅಂತ. ಆದ್ದರಿಂದ ಆ ರೀತಿಯಾಗಿ ಮಾಡಿ ಮುಂದೆ ವರ್ಷವೂ ಅನುಕಾಲವೂ
ಅದರ ಮಹಾತ್ಮ್ಯವನ್ನ ಸ್ಮರಣೆ ಚಿಂತನೆಗೆ ತಂದುಕೊಂಡ್ರೆ ನಾವು ಮಾಡುವ ಕೆಲಸ ಗಟ್ಟಿಯಾಗ್ತದೆ. ಆವಾಗ ವಜ್ರಲೇಪೋ ಭವೇತ್ ಅಂತ ಹೇಳ್ತಾರೆ. ಮಾಡುವ ಕೆಲಸ ಗಟ್ಟಿಯಾಗಿ ಅದು ನಿಲ್ಲುತ್ತದೆ. ಇದಂ ಆಶ್ಚರ್ಯಮಾಲೋಕ್ಯ ದೇವಾ ಸರ್ವೇ ಸುವಿಸ್ಮಿತಾ ಸ್ವಂ ಸ್ವಂ ಸ್ಥಾನಂ ಯಯು ಸರ್ವೇ ಸಂಸ್ತುವನ್ ಪುರುಷೋತ್ತಮಂ. ಅಲ್ಲಿ ಬಂದಂತಹ ದೇವತೆಗಳೆಲ್ಲ ಹೇಳಿದ್ರು, ಏನು ಅದ್ಭುತ, ಇಂತಹ ಚಿತ್ರ ಶರ್ಮ ಅನ್ನೋ ಬ್ರಾಹ್ಮಣನ ಈ ಜೀವನವೇ ಒಂದು ಅತ್ಯಂತ ಆಶ್ಚರ್ಯಕರವಾದದ್ದು. ಕಷ್ಟ ಬಿದ್ದರೂ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಇದು ಅದಂತಾರಲ್ಲ, ನೀ ಮಹಾನುಭಾವ ಏನದು ನಿನ್ನವರ ಸಾಧನವೋ ಅಂತಂತಾರೆ. ನೀನು ದೊಡ್ಡವನೋ ಏನು ನಿನ್ನವರೇ ಅಷ್ಟು ಸಾಧನ ಮಾಡಿದ್ದಾರೋ ಗೊತ್ತಿಲ್ಲ, ಅಂತೂ ಭಕ್ತರಿಗೆ ನೀನು ಅಷ್ಟು ಅನುಗ್ರಹವನ್ನು ಮಾಡ್ತೀಯ ಅಂತ ದೇವರಿಗೆ ದಾಸರು ಹೇಳ್ತಾರೆ. ಹೀಗಾಗಿ ಅದೇ ರೀತಿಯಾಗಿ ಅಲ್ಲಿ ದೇವತೆಗಳೆಲ್ಲ ಹೇಳಿದ್ದಾರೆ. ಹೇಳಿ ದಿವಸಸ್ಯಾದಿಮೇ ಭಾಗೆ ತ್ವಯಾ ಆನ್ಯೇಕ ಮುದೀರಿತಂ ತದ್ದಿವ ಪರಭಾಗೀಯಂ ಕಥಂ ಕಾರ್ಯಂ ತಪೋಧನ. ನಾರದ ವಾಚ. ನಾರದರು ಹೇಳ್ತಾರೆ, ನಿನ್ನೆ ದಿವಸ, ಇದು ಬಹಳ ದೊಡ್ಡ ಕಥೆ ಆದ್ದರಿಂದ ಗೊತ್ತಾಗೋದಿಲ್ಲ. ಆರಂಭದಲ್ಲಿ ಎಲ್ಲಿ ಶುರು ಆಗಿತ್ತು ಅಂದರೆ, ನಾರದರು ಈ ನಾರಾಯಣನಿಗೆ ನೀವು ಈ ಪುರುಷೋತ್ತಮ ಮಾಸದ ವಿಧಿವಿಧಾನಗಳನ್ನ ಹೇಗೆ ಮಾಡಬೇಕು ಅಂತೆಲ್ಲ ಕೇಳಿದ್ರು. ಅದು ಬರೀ ಅದನ್ನು ಹೇಳುವಾಗ ನಿತ್ಯಾನ್ವೀಕದ ವಿಚಾರವನ್ನು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಮಾತ್ರ ಹೇಳಿದ್ದಿ. ಮಧ್ಯಾಹ್ನದಿಂದ ಇನ್ನು ಮುಂದೆ ಏನು ಮಾಡಬೇಕು ಅನೇಕ ಪದ್ಧತಿ ಅದನ್ನು ನಮಗೆ ತಿಳಿಸಿಕೊಡು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅದನ್ನು ಯಾವ ರೀತಿಯಾಗಿ ಪರಮಾತ್ಮ ಹೇಳ್ತಾನೆ, ದೀರ್ಘವಾದ ಅನೇಕ ಪದ್ಧತಿಯನ್ನು ಹೇಳಿದ್ದಾನೆ. ಅದು ಪತಿವ್ರತ ಧರ್ಮಗಳು ಅಂತ ನಾಳೆ ಇದೆ. ಅದು ಮತ್ತೆ ಕೊನೆಗೆ ಪುರುಷೋತ್ತಮ ಮಹಾತ್ಮ್ಯದ ಕಥನ, ಕೊನೆಗೆ ಅದು ಸಮರೈಸ್ ಮಾಡುವಂಥ ಒಂದು ಭಾಗ. ಇಷ್ಟನ್ನು ನಾಳೆ ನೋಡಿ ಈ 31 ಅಧ್ಯಾಯಾತ್ಮಕವಾದ ಈ ಉಪನ್ಯಾಸ ಸರಣಿಯನ್ನು ಮುಗಿಸೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.